ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ ಡಿಸ್ಕಸ್ ಮಾಡೋಣ. ಇದು ಪೇಪರ್ 1ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿದೆ. ಪೇಪರ್ 1ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿದೆ. ಆಲ್ರೆಡಿ ನಾವು 51 ಕ್ವೆಶ್ಚನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡಿ ಮುಗಿಸಿದ್ದೀವಿ. ಇದು 52ನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿದೆ. ಅದಕ್ಕೋಸ್ಕರ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಈ ಕ್ವೆಶ್ಚನ್ ಪೇಪರ್ ಸ್ವಲ್ಪ ಆಲ್ರೆಡಿ ಹೇಳ್ತೀನಿ ನಾನು ಸ್ಟಾರ್ಟಿಂಗ್ ಏನಪ್ಪ ಅಂತಂದರೆ ಇದು ಒಂದು ಸ್ವಲ್ಪ ಟಫ್ ಇದೆ. ಹೊಸ ನೀವೇನಪ್ಪ ಈ ಎಕ್ಸಾಮ್ಗೆ ರಿಯಲ್ ಆಗಿ ಪ್ರಿಪೇರ್ ಆಗ್ತಾ ಇದ್ರೆ ಮಾತ್ರ ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದರೆ ಕ್ವಶನ್ ಪೇಪರ್ ಇದೇ ಟೈಪ್ ಬರುತ್ತೆ, ಇದಕ್ಕಿಂತ ಲೆವೆಲ್ ಜಾಸ್ತಿ ಬರುತ್ತೆ, ಇದಕ್ಕಿಂತ ಅಂದ್ರೂ ಕಡಿಮೆ ಅಂತೂ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ ಪೇಪರ್ಗಳನ್ನ ನೋಡ್ತಾ ಇರಿ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಭಾರತ ಸಂವಿಧಾನದ ಯಾವ ತಿದ್ದುಪಡಿಯಿಂದಾಗಿ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದ 61ನೇ ಸಂವಿಧಾನಿಕ ತಿದ್ದುಪಡಿ 1989ರಲ್ಲಿ ಈ ಒಂದು 61ನೇ ಸಂವಿಧಾನಿಕ ತಿದ್ದುಪಡಿ ಏನು ಮಾಡಿತ್ತಲ್ಲ, ಅದರಲ್ಲಿ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಈ ತಿದ್ದುಪಡಿ ಮೂಲಕ ಒಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು. ಯಾಕಪ್ಪ ಅಂತಂದರೆ ಯಂಗರ್ ಜನರೇಷನ್ ಏನಿರುತ್ತಲ್ಲ ಅದು ತಮ್ಮ ಮತ ಚಲಾಯಿಸುವ ಹಕ್ಕು ಪಡೆದುಕೊಂಡು ತಮ್ಮ ಸ್ವಾತಂತ್ರ್ಯನ ಪಡೆದುಕೊಂಡಿತ್ತು. ನೆಕ್ಸ್ಟ್ ನೋಡೋದಾದರೆ ಎರಡನೇದ್ದು, ಕೆಳಗಿನ ಯಾವ ಅನುಚ್ಛೇದದ ಪ್ರಕಾರ 14 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನ ಚಿಕ್ಕ ಮಕ್ಕಳನ್ನು ಯಾವುದೇ ಕಾರ್ಖಾನೆಗಳಲ್ಲಿ ಗಣಿಯಲ್ಲಿ ಅಥವಾ ಅಪಾಯಕಾರಿ ಕೆಲಸದಲ್ಲಿ ನೇಮಿಸಿಕೊಳ್ಳುವಂತಿಲ್ಲ ಅಂತ ಹೇಳಿದೆ. ಸೊ ಇದು ಯಾವುದಪ್ಪ ಅಂತಂದರೆ ಅನುಚ್ಛೇದ 24. ಅನುಚ್ಛೇದ 24ರಲ್ಲಿ ಒಂದು ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಹೇಳಲಾಗಿದೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಯಾವ ಅನುಚ್ಛೇದದಲ್ಲಿ ಕೃಷಿ ಆದಾಯವನ್ನು ಭಾರತದ ಸಂವಿಧಾನವು ವಿವರಿಸಿದೆ ಅಂತ ಕೇಳಿದರೆ. ಸೊ ಕೃಷಿ ಆದಾಯದ ಬಗ್ಗೆ ಹೇಳಿರ್ತಕ್ಕಂಥ ಅನುಚ್ಛೇದ ಕೆಳಗಿನವುಗಳಲ್ಲಿ ಯಾವುದಪ್ಪ ಅಂತಂದರೆ 366(1). ಸೊ 366 ಕ್ಲಾಸ್ 1ರಲ್ಲಿ ಈ ಒಂದು ಕೃಷಿಯ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಇನ್ನು 366(7)ರಲ್ಲಿ ಏನಪ್ಪ ಅಂತಂದರೆ ರಾಷ್ಟ್ರಪತಿ ಯಾವುದೇ ರಾಜ್ಯಕ್ಕೆ ಡೌಟ್ ಬಂದಾಗ ಅದರ ಬಗ್ಗೆ ಕೇಸನ್ನು ಸ್ವತಃ ತಾವೇ ಇನ್ವೆಸ್ಟಿಗೇಷನ್ ಕೂಡ ಮಾಡಬಹುದು ರಾಜ್ಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ. ಇನ್ನು ಅನುಚ್ಛೇದ 366(18) ಏನಪ್ಪ ಅಂತಂದರೆ ಎಮರ್ಜೆನ್ಸಿಗೆ ಸಂಬಂಧಪಟ್ಟಿದ್ದು. ಮತ್ತು 366(20) ಕ್ಲಾಸ್ ಬಿ 20 ಏನಪ್ಪ ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿಯಲ್ಲಿ ಅಳವಡಿಸಿಕೊಂಡ ಒಂದು ರಾಜ್ಯಕ್ಕೆ ನೋಡಿ, ಒಂದು ರಾಜ್ಯಕ್ಕೆ ತುರ್ತು ಪರಿಸ್ಥಿತಿ ಹಾಕಿರ್ತಾರೆ ರಾಷ್ಟ್ರಪತಿಯವರು. ಸೊ ಆ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿ ಹಾಕಿದ ಸಮಯದಲ್ಲಿ ಸೆಂಟ್ರಲ್ ಸ್ಕೀಮ್ ಏನಿರ್ತಾವಲ್ಲ, ಫಾರ್ ಎಕ್ಸಾಂಪಲ್ ರೈಲ್ವೆ ಅಂತಹ ಸ್ಕೀಮ್ಗಳಿಗೆ ಅದು ಅಪ್ಲೈ ಆಗುವುದಿಲ್ಲ. ಸೊ ಓನ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೀಮ್ಗಳಿಗೆ ಮಾತ್ರ ಅದು ಅಪ್ಲೈ ಆಗ್ತಿರುತ್ತೆ. ತುರ್ತು ಪರಿಸ್ಥಿತಿ ನೆನ್ಪಿಟ್ಕೊಡ್ರಿ. ಸೆಂಟ್ರಲ್ಗೆ ಅದಕ್ಕೆ ಸಪ್ರೇಟ್ ಆದ ಪ್ರೊವಿನ್ಸ್ ಇರುತ್ತೆ. ಅದಕ್ಕೋಸ್ಕರ ರಾಷ್ಟ್ರಪತಿಯವರು ಕೆಲವೊಂದಿಷ್ಟು ವಿಷಯಗಳನ್ನು ಹೇರಿದಾಗ ಮಾತ್ರ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಈ 366(20) ಕ್ಲಾಸ್ ಅದನ್ನು ಹೇಳುತ್ತೆ. ಸೊ ಇಲ್ಲಿ ರೈತರಿಗೆ ಸಂಬಂಧಪಟ್ಟಿದ್ದು ನೆನ್ಪಿಟ್ಕೊಟ್ರೆ 366 ಕ್ಲಾಸ್ 1 ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್, ಇನ್ನು ಮೂಲಭೂತ ಹಕ್ಕುಗಳ ತ್ಯಾಗವನ್ನು ಯಾವ ಪ್ರಕರಣದಲ್ಲಿ ಅವಲೋಕನ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಮೂಲಭೂತ ಹಕ್ಕುಗಳ ತ್ಯಾಗವನ್ನು ಯಾವ ಪ್ರಕರಣದಲ್ಲಿ ಅವಲೋಕನ ಮಾಡಲಾಗಿದೆ ಅಂತ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಬಶೀರ್ನಾಥ್ ವಿರುದ್ಧ CIT ಅನ್ನುವಂತಹ ಒಂದು ಪ್ರಕರಣದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳ ತ್ಯಾಗದ ಬಗ್ಗೆ ಅವಲೋಕನವನ್ನು ನೀಡಲಾಗಿದೆ. ನೆನ್ಪಿಟ್ಕೊಡ್ರಿ, ಬಶೀರ್ನಾಥ್ ವಿರುದ್ಧ CIT ಪ್ರಕರಣ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ, ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಕೆಲವು ವರ್ಗಗಳ ಕುರಿತು ವಿಶೇಷ ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ವ್ಯವಹರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಕೆಲವು ವರ್ಗಗಳ ಕುರಿತು ವಿಶೇಷ ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ವ್ಯವಹರಿಸುವ ಭಾಗ ಯಾವುದಪ್ಪ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಆಪ್ಷನ್ ಡಿ ನೋಡಿ, ಭಾಗ 16. ಭಾಗ 16ರಲ್ಲಿ ಈ ಒಂದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಥ ವರ್ಗಗಳ ಕುರಿತು ವಿಶೇಷ ಒಪ್ಪಂದಗಳನ್ನು ವ್ಯವಹರಿಸುವ ಒಂದು ಇದನ್ನು ನೀಡಲಾಗಿದೆ. ನೆಕ್ಸ್ಟ್, ತಿದ್ದುಪಡಿ ಪ್ರಕ್ರಿಯೆಯು ವಾಸ್ತವವಾಗಿ ಸಂವಿಧಾನದ ಅತ್ಯಂತ ಸಮರ್ಥವಾಗಿ ಕಲ್ಪಿಸಲಾದ ಅಂಶಗಳಲ್ಲಿ ಒಂದಾಗಿದೆ ಎಂದು ಸ್ವತಃ ಸಾಬೀತುಪಡಿಸಿದೆ. ಈ ಕೆಳಗಿನವುಗಳಲ್ಲಿ ಯಾರು ಈ ಹೇಳಿಕೆಯನ್ನು ನೀಡಿದವರು ಅಂತ ಕೇಳಿದ್ದಾರೆ ನೋಡಿ. ತಿದ್ದುಪಡಿ ಪ್ರಕ್ರಿಯೆಯು ವಾಸ್ತವವಾಗಿ ಸಂವಿಧಾನದ ಅತ್ಯಂತ ಸಮರ್ಥವಾಗಿ ಕಲ್ಪಿಸಲಾದ ಅಂಶಗಳಲ್ಲಿ ಒಂದಾಗಿದೆ ಎಂದು ಸ್ವತಃ ಸಾಬೀತುಪಡಿಸಿದೆ ಅನ್ನುವಂತಹ ಹೇಳಿಕೆಯನ್ನು ನೀಡಿದವರು ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ನೋಡಿ, ಗ್ರಾನ್ವಿಲ್ ಆಸ್ಟಿನ್ ರವರು ಈ ಒಂದು ಹೇಳಿಕೆಯನ್ನು ಕೇಳಿದ್ದಾರೆ. ಸೊ ಇತ್ತೀಚೆಗೆ ಏನಪ್ಪ ಅಂತಂದರೆ ಕ್ವಶನ್ ಪೇಪರ್ನಲ್ಲಿ ಹೇಳಿಕೆಗಳನ್ನು ಕೊಟ್ಟು ಅದರ ಬಗ್ಗೆ ಯಾರು ಈ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದ್ರ ಮೇಲೇ ಜಾಸ್ತಿ ಕ್ವಶನ್ಗಳು ಬರ್ತಾವೆ. ಸ್ವಲ್ಪ ಗಮನ ಹರಿಸಿ ನೆನ್ಪಿಟ್ಕೊಳ್ರಿ. ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿದ್ದಾವೆ. KS ಕ್ವಶನ್ ಪೇಪರ್ ಎಲ್ಲರೂ ನೋಡಿರ್ಬೋದು ಯಾವ ರೀತಿ ಕ್ವಶನ್ ಪೇಪರ್ ಲೆವೆಲ್ ಏರ್ತಾ ಇದೆ ಅಂತ. ಸೊ ಇಲ್ಲಿ ನೋಡಿ, ಈ ಎಕ್ಸಾಮ್ ಏನೋ ಆಗಿದೆ, ಬಟ್ ಕ್ವಶನ್ ಪೇಪರ್ ಅದೇ ಲೆವೆಲ್ಗೆ ಎಕ್ಸಾಮ್ ಕೂಡ ಬರುತ್ತೆ. ಇನ್ನು ಪಟ್ಟಿ ಅಂದರೆ ಮಿಸ್ಟೇಕ್ಸ್, ಕನ್ನಡದ ಮಿಸ್ಟೇಕ್ಸ್ಗಳನ್ನ ಒಂದಿಷ್ಟು ತೆಗೆದುಹಾಕಿ ಅವರು ನೀಟಾಗಿ ಈ ಸಲ ಮಾಡ್ತಾರೆ. ಪಟ್ಟಿ 1 ಮತ್ತು ಪಟ್ಟಿ 2ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2ನ ಹೊಂದಿಸಿ ಬರೆದಾಗ ಸರಿ ಹೊಂದತಕ್ಕಂಥದ್ದು ನೋಡಿ ಏನಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ಸರಿಯಾಗುತ್ತೆ.
ನೋಡಿ ಅನುಚ್ಛೇದ 371 ಸ್ವಲ್ಪ ಮಂದಿ ಕಾಣಂಗಿಲ್ಲ ಅನ್ಸುತ್ತಾ, ಒಂದು ನಿಮಿಷ ರೀ. ಹಾಂ, ಇವಾಗ ಸರಿಯಾಗಿದೆ. ಅನುಚ್ಛೇದ 371A. ಅನುಚ್ಛೇದ 371A ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಿದೆ. ಅನುಚ್ಛೇದ 356, ಈ ಅನುಚ್ಛೇದ 356 ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂವಿಧಾನಾತ್ಮಕ ವ್ಯವಸ್ಥೆಯ ವೈಫಲ್ಯದ ಬಗ್ಗೆ ಇದು ಸಂಬಂಧಪಟ್ಟಿದೆ. ಅನುಚ್ಛೇದ 345 ಸಂಬಂಧಪಟ್ಟಿರುವುದು ಯಾವುದಕ್ಕೆ ಅಂತಂದರೆ ಇದು ರಾಜ್ಯದ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಇನ್ನು 100ನೇ ಸಂವಿಧಾನಕ್ಕೆ ತಿದ್ದುಪಡಿ ಅಧಿನಿಯಮ 2015 ಬಂತಲ್ಲ, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಭಾರತ ಮತ್ತು ಬಾಂಗ್ಲಾದೇಶದ ಒಪ್ಪಂದಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಸರಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪರಿಯೋಜನೆ ಹೆದ್ದಾರಿಗಳ ಮೂಲಕ ಈ ಮುಂದಿನ ಯಾವ ನಗರಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಏನೇನಿದೆಯಲ್ಲ 5846 ಕಿಲೋಮೀಟರ್ ಯೋಜನೆ ಆಗಿದೆ. ಇದು ಏನಪ್ಪ ವಿಶ್ವದಲ್ಲಿಯೇ 5ನೇ ಅತಿ ದೊಡ್ಡ ಯೋಜನೆ, 5ನೇ ಒಂದು ಟ್ರಾನ್ಸ್ಪೋರ್ಟ್ ಯೋಜನೆ ಆಗಿದೆ. ಸೊ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇದೇ ಅತಿ ದೊಡ್ಡದು. ಇದು ಉತ್ತರದಲ್ಲಿ ದೆಹಲಿ ಮತ್ತು ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕೋಲ್ಕತ್ತಾ, ದಕ್ಷಿಣದಲ್ಲಿ ಚೆನ್ನೈ, ಈ 4 ನಗರಗಳನ್ನು ಮುಖ್ಯ ಹೆದ್ದಾರಿ ನಗರಗಳನ್ನು ಸೇರಿಸ್ತಕ್ಕಂಥ ಒಂದು ಕ್ವಾಡ್ರಿಲ್ಯಾಟರಲ್ ಯೋಜನೆ ಆಗಿದೆ. ಅದಕ್ಕೋಸ್ಕರ ಕ್ವಾಡ್ರಿ ಅಂತಂದರೆ 4 ನಗರಗಳನ್ನು ಸೇರಿಸುವ ಯೋಜನೆ. ಸಾರ್ವಜನಿಕ ಉದ್ಯಮದ ಸಾಮಾನ್ಯ ಬಂಡವಾಳ ಹರಣ ಕಾರ್ಯನೀತಿಯು ಪ್ರಮುಖವಾಗಿ ಉದ್ದೇಶಿಸುವುದು ಯಾವುದನ್ನು ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳನ್ನು ನೋಡ್ತಾ ಇದ್ರೆ ಇಲ್ಲಿ ಸರಿ ಹೊಂದತಕ್ಕಂಥ ಆಪ್ಷನ್ ನೋಡಿ, ಅವುಗಳ ಆಯವ್ಯಯ ನೆರವಿನ ಹೊರೆಯನ್ನು ಕಡಿಮೆ ಮಾಡುತ್ತದೆ. ಏನಪ್ಪ ಅಂತಂದರೆ ಸಾರ್ವಜನಿಕ ಉದ್ಯಮದ ಸಾಮಾನ್ಯ ಬಂಡವಾಳ ಹರಣ ಕಾರ್ಯನೀತಿಯು ಪ್ರಮುಖವಾಗಿ ಉದ್ದೇಶಿಸುವುದು ಅವುಗಳ ಆಯವ್ಯಯ ನೆರವಿನ ಹೊರೆಯನ್ನು ಕಡಿಮೆ ಮಾಡುವುದಾಗಿದೆ. ಆಪ್ಷನ್ ಇಲ್ಲಿ ನೋಡಿ ಏನು ಕೇಳಿದರೆ, ಕೈಗಾರಿಕೆಗಳ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಚರ್ಚೆಯು ಡ್ಯಾಶ್ಗಳಿಗೆ ಅನ್ವಯಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಕೈಗಾರಿಕೆಗಳ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಯಾವುದಕ್ಕೆ ಅನ್ವಯಿಸುತ್ತದೆ ಅಂತಂದರೆ MNCಗಳಿಗೆ ಸರಿ ಸಮನಾದ ದೇಶೀಯ ಉದ್ಯಮವನ್ನು ಪರಿಗಣಿಸಲಾಗುವುದು. ಇದರಲ್ಲಿ MNCಗೆ ಸಂಬಂಧಪಟ್ಟಂತಹ ಒಂದು ಸರಿ ಸಮನಾದ ದೇಶೀಯ ಉದ್ಯಮಗಳನ್ನು ಪರಿಗಣಿಸುವುದು ಈ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಚರ್ಚೆಗೆ ಅನ್ವಯಿಸುತ್ತದೆ ಕೆಳಗಿನವುಗಳಲ್ಲಿ. ನೆಕ್ಸ್ಟ್ ನೋಡೋದಾದರೆ ಏನಪ್ಪ ಅಂತಂದರೆ ಪಟ್ಟಿ 1 ಮತ್ತು ಪಟ್ಟಿ 2ರೊಳಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2ನ್ನು ಇಲ್ಲಿ ಹೊಂದಿಸಿ ಬರೆದಾಗ ಸರಿ ಹೊಂದತಕ್ಕಂಥದ್ದು ನೋಡಿ ಏನಪ್ಪ ಅಂತಂದರೆ 14ನೇ ಹಣಕಾಸು ಆಯೋಗ. 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರಪ್ಪ ಅಂತಂದರೆ YV ರೆಡ್ಡಿರವರು. 14ನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ಹೊಂದಿದ್ದರು. ಮತ್ತು ಅದಾದಮೇಲೆ 13ನೇ ಹಣಕಾಸು ಆಯೋಗವನ್ನು ರಚನೆ ಮಾಡಿದವರು ಯಾರಪ್ಪ ಅಂತಂದರೆ ಇವರು ವಿಜಯ್ ಕೇಳ್ಕರ್ ಅವರು ಆ ಒಂದು ಹಣಕಾಸು ಆಯೋಗವನ್ನು ರಚಿಸಿದವರು. 12ನೇ ಹಣಕಾಸು ಆಯೋಗವನ್ನು ರಚಿಸಿದವರು ಯಾರಪ್ಪ ಅಂತಂದರೆ ಶ್ರೀ C ರಂಗರಾಜನ್ ರವರು. ಮತ್ತು 11ನೇ ಹಣಕಾಸು ಆಯೋಗವನ್ನು ರಚಿಸಿದವರು ಯಾರಪ್ಪ ಅಂತಂದರೆ AM ಖುಸ್ರೋರವರು. ಸೊ ಇಲ್ಲಿ ಸರಿ ಹೊಂದತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಸರಿಯಾದ ಹೊಂದಾಣಿಕೆಯಾಗಿದೆ. ಹಣಕಾಸು ಆಯೋಗ ಮತ್ತು ಅದರ ಅಧ್ಯಕ್ಷತೆಯನ್ನು ಹೊಂದಿದವರು ಯಾರು ಅಂತ ಕೂಡ ಕೇಳ್ತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ದೆಹಲಿಯ ಸುಲ್ತಾನರ ಕಾಲದ ಆಡಳಿತಕ್ಕೆ ಸಂಬಂಧಿಸಿದಂತೆ ಕಲೀಸಾ ಅಂತಂದರೆ ಏನು? ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಕಲೀಸಾ ಅಂತ ಕರಿತಿದ್ರು. ಸೊ ಕಲೀಸಾ ಅಂತಂದರೆ ಏನಪ್ಪ ಅಂತಂದರೆ ಸುಲ್ತಾನನ ಒಡೆತನಕ್ಕೆ ಒಳಪಟ್ಟಂತಹ ಭೂಮಿಗೆ ಕಲೀಸಾ ಅಂತ ಕರೆಯಲಾಗುತ್ತಿತ್ತು. ಆಪ್ಷನ್ ಇಲ್ಲಿ ಸರಿಯಾಗುತ್ತೆ. ಸುಲ್ತಾನನ ಒಡೆತನಕ್ಕೆ ಒಳಪಟ್ಟಂತಹ ಭೂಮಿಗೆ ಕಲೀಸಾ ಎಂದು ಕರೆಯಲಾಗುತ್ತಿತ್ತು. ನೆನ್ಪಿಟ್ಕೊಡ್ರಿ ಈ ಟೈಪ್ ಟರ್ಮ್ಸ್ಗಳನ್ನು ಕೂಡ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕೆಳಗಿನ ಹಣಕಾಸಿನ ಸಂಸ್ಥೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಮೊದಲನೇದಾಗಿ IFCI. ಸೊ IFCI ಏನಪ್ಪ ಅಂತಂದರೆ ಇದೊಂದು ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಾನು ಹಂಗೆ ಹೇಳ್ತೀನಿ, ನೀವು ಹಂಗೆ ನೆನ್ಪಿಟ್ಕೊಡ್ರಿ. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ IFCI ಅನ್ನುವಂಥದ್ದು ಇದು ಯಾವಾಗಪ್ಪ ಅಂತಂದರೆ ಸ್ಥಾಪನೆಯಾಗಿದ್ದು 1948ರಲ್ಲಿ ಇದು ಸ್ಥಾಪನೆಗೊಂಡಿದೆ. UTI ಅಂದರೆ ಏನಪ್ಪ ಅಂತಂದರೆ ಯೂನಿಟ್ ಟೆಸ್ಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಇದು ಯಾವಾಗಪ್ಪ ಅಂತಂದರೆ 1964 ಫೆಬ್ರವರಿ ಒಳಗಡೆ ಇದು ಸ್ಥಾಪನೆಗೊಂಡಿದೆ. IDBI ಎಲ್ರಿಗೂ ಗೊತ್ತೇ ಇದೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥದ್ದು ಇದು ಕೂಡ 1964 ಡಿಸೆಂಬರ್ನಲ್ಲಿ ಇದು ಸ್ಥಾಪನೆಗೊಂಡಿದೆ. ಸೊ ಇನ್ನು ICICI ಬ್ಯಾಂಕ್ ಕೂಡ ನಿಮಗೆ ಫುಲ್ ಫಾರ್ಮ್ ಗೊತ್ತಿದೆ ಅನ್ಕೊತೀನಿ. ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಅನ್ನುವಂಥದ್ದು ಇದರ ಫುಲ್ ಫಾರ್ಮ್ ಆಗಿದೆ. ಇದು 1994ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ಭಾರತ ಸರ್ಕಾರದಿಂದ 1994ರಲ್ಲಿ ಇದನ್ನು ಮಾನ್ಯತೆ ನೀಡಲಾಗಿದೆ. ಸೊ ಇಲ್ಲಿ ನೋಡಿ ಕೆಳಗೇನು ಕೇಳಿದರೆ ಮತ್ತು ಈ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದ ವರ್ಷಗಳು
ಅಂಶಗಳ ಆಧಾರದ ಮೇಲೆ ಅವುಗಳನ್ನು ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಅವು ಅಸ್ತಿತ್ವಕ್ಕೆ ಬಂದಂತಹ ಕಾಲಾನುಕ್ರಮವಾಗಿ ಜೋಡಿಸಿ ಬರೆದಾಗ ABCD ಇಲ್ಲಿ ನೋಡಿ ಸರಿಯಾದ ಹೊಂದಾಣಿಕೆ ಏನಾಗಿದೆ ABCD ಇಲ್ಲಿ ಸರಿಯಾದ ಹೊಂದಾಣಿಕೆ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್, ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳ ನವರತ್ನ ಒಕ್ಕೂಟವನ್ನು ಸೇರಿದಂತಹ 20ನೇ ಸದಸ್ಯ ಉದ್ದಿಮೆ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಎ ನೋಡಿ, ಆಯಿಲ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯು ಈ ಒಂದು ನವರತ್ನ ಕಂಪನಿಯನ್ನು ಸೇರಿರ್ತಕ್ಕಂಥ 20ನೇ ಸದಸ್ಯರ ಉದ್ದಿಮೆಯಾಗಿದೆ. ಬಟ್ ಟೋಟಲ್ ಇವಾಗ 14 ಇದಾವೆ ನವರತ್ನ ಕಂಪನಿಗಳು, ನೆನ್ಪಿಟ್ಕೊಡ್ರಿ. ಸ್ಟಾರ್ಟಿಂಗ್ 10 ಇರ್ತಿದ್ದು, ಇವಾಗ 14 ಆಗಿದ್ದಾವೆ. ಜಡದುಬ್ಬರ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಈ ಕೆಳಗಿನಂತಿರುತ್ತವೆ ಅಂತ ಕೇಳಿದ್ದಾರೆ. ಸೊ ಜಡದುಬ್ಬರ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಯಾವ ರೀತಿಯಾಗಿರುತ್ತವೆ ಅಂತ ಅಂದರೆ, ಕಡಿಮೆಯಾಗುವುದು ಆದರೆ ಕೂಲಿ ಮತ್ತು ಬೆಲೆಗಳು ಹೆಚ್ಚಾಗುತ್ತಿರುತ್ತವೆ. ಅಂದರೆ ಈ ಕೇಸ್ನಲ್ಲಿ ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗ್ತವೆ, ಬಟ್ ಕೂಲಿ ಮತ್ತು ಬೆಲೆಗಳು ಹೆಚ್ಚಾಗ್ತವೆ. ಇನ್ಫ್ಲೇಷನ್ ಆಗುತ್ತೆ, ಆರ್ಥಿಕ ಚಟುವಟಿಕೆ ಅಂದರೆ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ. ಸೊ ಜಡದುಬ್ಬರದ ವ್ಯವಸ್ಥೆಯಲ್ಲಿದು. ನೆಕ್ಸ್ಟ್, ಇಲ್ಲಿ ಏನಿದೆ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ಸರಿ ಹೊಂದತಕ್ಕಂಥದ್ದು ನೋಡಿ, ಸಾರ್ವಜನಿಕ ರಂಗದ ಉದ್ದಿಮೆಗಳಲ್ಲಿ ಬಂಡವಾಳ ಹಿಂತೆಗೆತ ಅಂತಂದರೆ ಶ್ರೀರಂಗರಾಜನ್ ರವರು ಈ ಒಂದು ಸಮಿತಿಯ ಮೇರೆಗೆ ಈ ಒಂದು ಸಾರ್ವಜನಿಕ ಉದ್ದಿಮೆಗಳಲ್ಲಿ ಬಂಡವಾಳದ ಹಿಂತೆಗೆತವನ್ನು ಪ್ರತಿಪಾದಿಸಿದವರಾಗಿದ್ದಾರೆ. ಮತ್ತು ಕೈಗಾರಿಕಾ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥವ್ರು ಯಾರಪ್ಪ ಅಂದರೆ ಓಂಕಾರ ಗೋಸ್ವಾಮಿರವರು ಈ ಒಂದು ಕೈಗಾರಿಕಾ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ತೆರಿಗೆ ಸುಧಾರಣೆಗೆ ಸಂಬಂಧಪಟ್ಟಿರುವ ರಾಜ ಚೆಲ್ಲಯ್ಯರವರು ತೆರಿಗೆ ಸುಧಾರಣೆಗಳಿಗೆ ಸಂಬಂಧಪಟ್ಟಿದ್ದಾರೆ. ಮತ್ತು ವಿಮಾ ರಂಗದಲ್ಲಿ ಸುಧಾರಣೆಗಳು ಯಾರು ಮಾಡಿದ್ರಪ್ಪ ಅಂತಂದರೆ RN ಮಲ್ಹೋತ್ರರವರು ವಿಮಾ ರಂಗದ ಸುಧಾರಣೆಗಳನ್ನು ಮಾಡಿದಂತಹ ವ್ಯಕ್ತಿಯಾಗಿದ್ದಾರೆ. ಸೊ ಇಲ್ಲಿ ಒಟ್ಟಾರೆಗೆ ಸರಿ ಹೊಂದತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಆಪ್ಷನ್ ನೋಡ್ತಾ ಇದ್ದರೆ ಆಪ್ಷನ್ ಬಿ ಸರಿಯಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗುತ್ತೆ. ನಾ ಹೇಳೋದೇನಾದರೂ ಸ್ಪೀಡ್ ಅನಿಸಿದರೆ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು, ನಾನೇ ಫೈನಲ್ ಆಗಿರೋದಿಲ್ಲ. ಇನ್ನು ಭಾರತದಲ್ಲಿ ಸರಾಸರಿ ಭೂ ಹಿಡುವಳಿಗಳ ಗಾತ್ರ ಸತತವಾಗಿ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅಂದರೆ ಸರಾಸರಿ ಅಂದರೆ ಒಬ್ಬ ವ್ಯಕ್ತಿಗೆ ಅಂದರೆ ನೆಕ್ಸ್ಟ್ ಜನ್ರೇಷನ್ ಬಂದಂಗೆ ಭೂಮಿ ಕಡಿಮೆ ಆಗ್ತಾ ಬರ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನೋಡಿ, ಆನುವಂಶಿಕತೆಯ ಕಾನೂನು ಇದು ಸರಿಯಾಗಿದೆ. ಯಾಕಪ್ಪ ಅಂತಾರೆ, ಈಗ ತಂದೆ ಹತ್ರ 10 ಎಕರೆ ಇದೆ ಅಂತಂದರೆ ಮಕ್ಕಳು ಇಬ್ಬರು ಇದ್ರಂದರೆ ಇಬ್ಬರಿಗೆ 5 ಎಕರೆ ಪಾಲು ಹಂಚುತ್ತೆ. ಅದಕ್ಕೋಸ್ಕರ ಒಬ್ಬರಿಗೆ 5 ಎಕರೆ ಉಳಿಯುತ್ತೆ. ಸೊ ನೆಕ್ಸ್ಟ್ ನೋಡಪ್ಪ, ಭೂ ಸುಧಾರಣೆ ಇದು ತಪ್ಪು. ಭೂ ಸುಧಾರಣೆಗಳನ್ನು ಮಾಡಿದರೆ ಹೊಲ ಜಾಸ್ತಿ ಆಗಬೇಕು ಹೊರತು ಕಡಿಮೆ ಆಗೋಲ್ಲ, ಇದು ತಪ್ಪು. ಇನ್ನು ಕೃಷಿ ಯಂತ್ರೀಕರಣ ಇದು ಕೂಡ ತಪ್ಪು. ಯಾಕಂತಂದರೆ ಕೃಷಿ ಯಂತ್ರೀಕರಣ ಮಾಡೋದಕ್ಕೂ ಹೊಲ ಕಡಿಮೆ ಆಗೋದಕ್ಕೂ ಸಂಬಂಧ ಇಲ್ಲ. ಇನ್ನು ಸ್ವಂತ ಭೂಮಿಯನ್ನು ಹೊಂದುವ ಆಸೆ ನೋಡಿ, ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಸ್ವಂತ ಭೂಮಿ ಇರಬೇಕಂತ ಡಿವೈಡ್ ಆಗ್ತಾ ಸೊ ಕಡಿಮೆ ಆಗ್ತಾ ಹೋಗುತ್ತೆ ಹೊಲ. ಅದಕ್ಕೋಸ್ಕರ ಎ ಮತ್ತು ಡಿ ಇಲ್ಲಿ ಸರಿಯಾದಂತಹ ಆಯ್ಕೆಗಳಾಗಿದ್ದಾವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಸೆಬಿಯ ಪ್ರಮುಖ ಕಾರ್ಯವೆಂದರೆ ಅಂತ ಕೇಳಿದರೆ, ಸೊ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನುವಂಥದ್ದರ ಪ್ರಮುಖ ಕಾರ್ಯ ಏನಪ್ಪ ಅಂದರೆ ಇದು 1992ರಲ್ಲಿ ರಾಷ್ಟ್ರೀಕೃತಗೊಂಡಿದೆ ಸೆಬಿ ಸಂಸ್ಥೆ. ಸೊ ಇದು ಏನಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಏನಿದೆಯಲ್ಲ ಅದರ ಮೇಲೆ ನಿಗಾ ವಹಿಸ್ತಕ್ಕಂಥ ಸಂಸ್ಥೆಯಾಗಿದೆ. ಈ ಆಪ್ಷನ್ಗಳಲ್ಲಿ ಭಾರತ ಸೆಕ್ಯೂರಿಟೀಸ್ ಮಾರುಕಟ್ಟೆಯನ್ನು ನಿಯಂತ್ರಿಸುವುದು ಇದರ ಕಾರ್ಯವಾಗಿದೆ, ಸೆಬಿ ಸಂಸ್ಥೆಯದ್ದು. ನೆಕ್ಸ್ಟ್, ಕ್ವಾಡ್ ಸಂಘಟನೆ 4 ದೇಶಗಳು ಸೇರಿರ್ತಕ್ಕಂಥ ಕ್ವಾಡ್ ಗುಂಪು ಒಳಗೊಂಡಿರುವ ದೇಶಗಳು ಯಾವುವು ಅಂತ ಕೇಳಿದರೆ, ಸೊ ಇದರಲ್ಲಿ ನಮ್ಮ ಭಾರತ ಇದೆ, ಮತ್ತು USA ಇದೆ, ಜಪಾನ್ ಇದೆ, ಆಸ್ಟ್ರೇಲಿಯಾ ಇದೆ. ಇದು ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಕ್ವಾಡ್ ಸಂಘಟನೆ U2 I2 ಅಂತ ಒಂದು ಸಂಘಟನೆ ಬರುತ್ತೆ, ಅದನ್ನು ಕೂಡ ನೆನ್ಪಿಟ್ಕೊಳ್ರಿ. U2 I2 ಗೂಗಲ್ನಲ್ಲಿ ಸರ್ಚ್ ಮಾಡಿ ತಿಳಿದುಕೊಡ್ರಿ. ನಾನು ಹೇಳೋದಕ್ಕಿಂತ ನೀವೇ ಸ್ವಂತಾಗಿ ನೋಡಿದರೆ ಜಾಸ್ತಿ ತಲೆಯಲ್ಲಿರುತ್ತೆ, ಅದಕ್ಕೋಸ್ಕರ ಹೇಳೋದು. ಕೃಷಿ ಭೂಮಿ ಸಂಪನ್ಮೂಲಗಳ ಒಟ್ಟು ದಾಸ್ತಾನು ಎಷ್ಟು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಕೃಷಿ ಭೂಮಿಯ ಸಂಪನ್ಮೂಲಗಳ ಒಟ್ಟು ದಾಸ್ತಾನನ್ನು ನಾವು ಯಾವ ರೀತಿ ಅಳಿಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ, ನಿವ್ವಳ ಬಿತ್ತನೆ ಪ್ರದೇಶ ಮತ್ತು ಪಾಳು ಭೂಮಿ ಮತ್ತು ಕೃಷಿ ಯೋಗ್ಯ ಪಾಳುಗಳ ಭೂಮಿ ಇವೆಲ್ಲವುಗಳನ್ನು ಸೇರಿಸಿದ ನಮಗೆ ಕೃಷಿ ಭೂಮಿ ಸಂಪನ್ಮೂಲಗಳ ಒಟ್ಟು ದಾಸ್ತಾನ ಸಿಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ಎಕನಾಮಿಕ್ಸು ಟರ್ಮ್ಸ್ಗಳನ್ನ ಜಾಸ್ತಿ ಭಾಗವಹಿಸ್ರಿ. 11ರಿಂದ 50ರವರೆಗಿನ ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಇದೆ, ಇದ್ರ ತಲೆ ಕೆಡಿಸ್ಕೋಬೇಡ. ನೆಕ್ಸ್ಟ್ ಹೋಗೋಣ. ಆಸ್ತಿಯ ಹಣಕಾಸೀಕರಣ ಅಂದರೆ ಏನು ಅಂತ ಕೇಳಿದರೆ, ಸೊ ಆಸ್ತಿಯ ಹಣಕಾಸೀಕರಣ ಅಂದರೆ ಏನಪ್ಪ ಅಂತಂದರೆ
ಕಡಿಮೆ ಬಳಕೆಯಾಗಿರುವ ಸಾರ್ವಜನಿಕ ಆಸ್ತಿಗಳ ಆರ್ಥಿಕ ಮೌಲ್ಯವನ್ನು ತೆರವುಗೊಳಿಸುವುದು ಮೂಲಕ ಆದಾಯದ ಹೊಸ ಪರ್ಯಾಯ ಮೂಲಗಳನ್ನು ರಚಿಸುವ ಪ್ರಕ್ರಿಯೆಗೆ ಆಸ್ತಿಯ ಹಣಕಾಸೀಕರಣ ಅಂತ ಕರೀತಾರೆ. ಸೊ ನಿಮ್ಗೆ ಒಂದು ಫಾರ್ ಎಕ್ಸಾಂಪಲ್ ಇದರ ಒಂದು ಮೀನಿಂಗ್ ಗೊತ್ತಿಲ್ಲ, ಬಟ್ ಕ್ವಶನ್ದಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಆಸ್ತಿಯನ್ನು ಹಣವನ್ನಾಗಿ ಪರಿವರ್ತನೆ ಮಾಡಬೇಕಂದ್ರೆ ನಾವು ಯಾವ ಕಾರ್ಯವನ್ನು ಕೈಗೊಳ್ಳಬೇಕಂತ ಆಪ್ಷನ್ ಓದ್ತಾ ಹೋದಂಗೆ ನಮಗೆ ನಿಖರವಾಗಿ ಆಪ್ಷನ್ ಬಿ ಗೊತ್ತೇ ಆಗುತ್ತೆ, ಇದು ಆಸ್ತಿಯ ಹಣಕಾಸೀಕರಣ ಅಂತ. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ರೈತ ಸಿರಿ ಯೋಜನೆಯನ್ನು ರೈತರು ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ಪರಿಚಯಿಸಿತ್ತು ಅಂತ ಕೇಳಿದ್ದಾರೆ. ಸೊ ರೈತ ಸಿರಿ ಯೋಜನೆ 2020ರಲ್ಲಿ ಬಂದಂತಹ ಒಂದು ಮುಖ್ಯವಾದ ಯೋಜನೆಯಾಗಿದೆ. ಇದು ಸಿರಿಧಾನ್ಯಗಳನ್ನು ಬೆಳೆಯುವಂಥಕ್ಕೆ ಅತಿ ಮುಖ್ಯವಾಗಿ ಪ್ರೋತ್ಸಾಹಿಸಿದಂತಹ ಯೋಜನೆಯಾಗಿದೆ ನಮ್ಮ ಕರ್ನಾಟಕದಲ್ಲಿ. ನೆಕ್ಸ್ಟ್, ಏಷ್ಯಾ ಖಂಡದಲ್ಲಿನ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ, ಸೊ ಈ ಏಷ್ಯಾ ಖಂಡದಲ್ಲಿ ಯಾವುದಪ್ಪ ಅಂದರೆ ಅವಾಗ ಯಾವುದಿತ್ತು ಅಂತ ಅಂದರೆ ಆಪ್ಷನ್ ಬಿ ಇತ್ತು, ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು. ಈ ಕ್ವಶನ್ ಪೇಪರ್ ರೆಡಿ ಆದಾಗಿತ್ತು, ಬಟ್ ಇವಾಗ ಪ್ರೆಸೆಂಟ್ ಏನಂದರೆ ಬದ್ಲಾ ಸೋಲಾರ್ ಪಾರ್ಕ್ ಇದು ಕಂಡು ಬರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ. ನೆನ್ಪಿಟ್ಕೊಡ್ರಿ, ರಾಜಸ್ಥಾನ. ಇದು ಅರೌಂಡ್ 56 ಸ್ಕ್ವೇರ್ ಕಿಲೋಮೀಟರ್ ಏನೋ ಇದ್ದಂಗೈತಿ, 56 ಸ್ಕ್ವೇರ್ ಕಿಲೋಮೀಟರ್ ಏನೋ ಇದ್ದಂಗೈತಿ. ಸೊ ಇದು ನಮ್ಮ ದೇಶದ ಅತಿ ದೊಡ್ಡ ಬದ್ಲಾ ಸೋಲಾರ್ ಪಾರ್ಕ್ ಆಗಿದೆ. ನೆಕ್ಸ್ಟ್, ಭಾರತ ಸರ್ಕಾರದ ಆದೇಶದಂತೆ ಕರ್ನಾಟಕ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಗೆ ಭಾರತದ ಸರ್ಕಾರವು ನಿಗದಿಪಡಿಸಿದ ದರ ಮತ್ತು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ಖರೀದಿ ಮಾಡುತ್ತದೆ. ಈ ಕೆಳಗಿನ ಯಾವ ಆಹಾರ ಧಾನ್ಯಗಳನ್ನು ಕರ್ನಾಟಕ ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿ ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ಇಷ್ಟು ದೊಡ್ಡ ಕ್ವಶನ್ ಕೇಳೋದಕ್ಕಿಂತ ಸಿಂಪಲ್ ಆಗಿ ಏನಂದರೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆಲ್ಲ ಅದರಲ್ಲಿ ಯಾವ ಧಾನ್ಯಗಳನ್ನು ಸರ್ಕಾರ ಖರೀದಿಸುತ್ತದೆ ಅಂತ ಕೂಡ ಕೇಳಬಹುದು. ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ಭತ್ತನ ಖರೀದಿಸ್ತತಿ, ರಾಗಿ ಮತ್ತು ಜೋಳ ಇವು ಮೂರುಗಳನ್ನು ಭಾರತ ಸರ್ಕಾರ ಖರೀದಿಸ್ತತಿ. ಮತ್ತು ರಾಜ್ಯಗಳು ಸಪ್ರೇಟ್ MSP ಮೇಲೆ ಖರೀದಿಸ್ತವೆ, ರಾಜ್ಯ ಬೇರೆ. ಇಲ್ಲಿ ದೇಶ ಕೇಳಿದರೆ ದೇಶ ಸಂಬಂಧಪಟ್ಟಂತೆ ಭತ್ತ, ರಾಗಿ ಮತ್ತು ಜೋಳ ಈ ಮೂರುಗಳನ್ನು ದೇಶ ಖರೀದಿಸ್ತತಿ, ಸೆಂಟ್ರಲ್. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂದರೆ ನಾವು ಪರಿಗಣಿಸಿದ್ವಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಸೈನ್ಸ್ ರಿಲೇಟೆಡ್ ಕ್ವಶನ್ ಆಗಿದೆ. ಸೊ ಮಾಧ್ಯಮದ ಸಾಂದ್ರತೆಯ ಹೆಚ್ಚಳದೊಂದಿಗೆ ಶಬ್ದದ ವೇಗವು ಹೆಚ್ಚಾಗುತ್ತದೆ. ಸೊ ಹಂಗೇನಿಲ್ಲ, ಶಬ್ದದ ವೇಗ ಸಾಂದ್ರತೆಗೆ ಸಂಬಂಧಪಟ್ಟಿರುವುದಿಲ್ಲ, ಅಲ್ಲಿರ್ತಕ್ಕಂಥ ಪ್ರೀ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿರ್ತದೆ. ಅದಕ್ಕೋಸ್ಕರ ಆಪ್ಷನ್ ಎ ಇಲ್ಲಿ ತಪ್ಪಾಗುತ್ತೆ. ಮಾಧ್ಯಮದ ಉಷ್ಣತೆಯು ಹೆಚ್ಚಿದೊಂದಿಗೆ ಶಬ್ದದ ವೇಗವು ಹೆಚ್ಚಾಗುತ್ತದೆ, ಇದು ಸರಿ. ಯಾಕಪ್ಪ ಅಂತಂದರೆ ಮಾಧ್ಯಮದ ಉಷ್ಣತೆ ಹೆಚ್ಚಿಗೆ ಆದಂತೆ ಒಂದು ಸೊ ಇಲ್ಲಿ ಎರಡನೇ ಹೇಳಿಕೆ ಸರಿಯಾಗುತ್ತೆ. ಏನಪ್ಪ ಅಂತಂದರೆ ಮಾಧ್ಯಮದ ಉಷ್ಣತೆ ಹೆಚ್ಚಳದೊಂದಿಗೆ ಶಬ್ದದ ವೇಗವು ಹೆಚ್ಚಾಗುತ್ತದೆ, ಇದು ಅಂದರೆ ಹೀಟ್ ಶಬ್ದದ ವೇಗಕ್ಕೆ ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗಿ ಅಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಮಾಧ್ಯಮದ ಒತ್ತಡದ ಹೆಚ್ಚಳದೊಂದಿಗೆ ಶಬ್ದದ ವೇಗವು ಹೆಚ್ಚಾಗುತ್ತದೆ, ಇದು ತಪ್ಪು. ಒಂದನೇ ತಪ್ಪು, ಮೂರನೇ ತಪ್ಪು. ಅದಕ್ಕೋಸ್ಕರ ಆಪ್ಷನ್ ಎ ಇಲ್ಲಿ ಮಾತ್ರ ಸರಿಯಾದಂತಹ ಉತ್ತರವಾಗಿ ಆಪ್ಷನ್ ಬಿ ಇಲ್ಲಿ ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಹೀಟಿಂಗ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಶಬ್ದದ ವೇಗಕ್ಕೆ. ವ್ಯಾಕ್ಯೂಮ್ದೊಳಗಡೆ ಅಂದರೆ ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ. ಇನ್ನು ಹೊಸ ಅಖಿಲ ಭಾರತ ಸೇವೆಗಳನ್ನು ರಚಿಸುವಂತೆ ಶಾಸನ ರಚಿಸುವ ಅಧಿಕಾರ ಇರುವುದು ಯಾವುದು ಅಂತ ಕೇಳಿದರೆ, ಸೊ ನಮ್ಮ ಅಖಿಲ ಭಾರತ ಸೇವೆಗಳನ್ನು 315ನೇ ವಿಧಿಯಲ್ಲಿ ತಿಳಿಸಿಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನು ರಚಿಸುವ ಅಧಿಕಾರ ಓನ್ಲಿ ರಾಜ್ಯಸಭೆಗೆ ಮಾತ್ರ ನೀಡಲಾಗಿದೆ. ಸೊ ಇದು ರಾಜ್ಯಸಭೆ ಒಂದು ವಿಶೇಷ ಅಧಿಕಾರ ಅಂತ ಕೂಡ ಹೇಳ್ಬೋದು. ರಾಜ್ಯಸಭೆ ನಿರ್ಣಯದ ಮೂಲಕ ಹೊಸ ಅಖಿಲ ಭಾರತ ಸೇವೆಗಳನ್ನು ರಚಿಸಲಾಗುತ್ತದೆ. ಎಲ್ಲದರಲ್ಲೂ ಲೋಕಸಭೆ ಜಾಸ್ತಿ ಪ್ರಮಾಣ ಹೊಂದಿದ್ರೆ ಈ ಒಂದು ಲೋಕಸೇವಾ ಆಯೋಗಗಳ ಸ್ಥಾಪನೆ ಮೇರೆಗೆ ರಾಜ್ಯಸಭೆಗೆ ಒಂದು ಪ್ರಾಮುಖ್ಯವಾದ ಅಧಿಕಾರವನ್ನು ನೀಡಲಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಇಸ್ರೋ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳ್ತಾರೆ. ಸೊ ಇಸ್ರೋ ಸಂಸ್ಥೆ ಬೆಂಗಳೂರಿನಲ್ಲಿ ಸೆಂಟ್ರಲ್ ಇರ್ತಕ್ಕಂಥ ಇಸ್ರೋ ಸಂಸ್ಥೆಯನ್ನು ಯಾವ ಒಂದು ವರ್ಷ ಸ್ಥಾಪಿಸಲಾಯಿತು ಅಂದರೆ ಆಗಸ್ಟ್ 15, 1969. ಅಂದರೆ 1969 ಆಗಸ್ಟ್ 15ರಂದು ಈ ಒಂದು ಇಸ್ರೋ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ನೆನ್ಪಿಟ್ಕೊಳ್ರಿ ಡೇಟ್. ನೀರಿನ ಮೇಲೆ ಸೋಪ್ ಪದರ ಅಥವಾ ಎಣ್ಣೆಯ ಪದರದ ಬಿಸಿಲಿನಲ್ಲಿ ನೋಡಿದಾಗ ಅದು ಸುಂದರವಾದ ಬಣ್ಣಗಳನ್ನು ಪ್ರದರ್ಶಿಸಲು ಕಾರಣ ಏನಂತ ಕೇಳಿದರೆ, ಸೊ ಬಬಲ್ಸ್ ನೋಡಿರ್ತೀರಿ, ಅಲ್ಲಿ ಶೈನಿಂಗ್ ಹಾಕಿರ್ತಾವೆ, ಅದರ ಮೇಲೆ ಸರ್ಫೇಸ್ ಮೇಲೆ ಶೈನಿಂಗ್ ಕಾಣ್ತೈತಿ. ಅದಕ್ಕೆ ಎದಕ್ಕಪ್ಪ ಅಂತ ಕೇಳಿದರೆ ಅಂದರೆ ವ್ಯತೀಕರಣ ಅಂತ ಕರಿತೀವಿ, ಇಂಟರ್ಫೆರೆನ್ಸ್ ಅಂತ ಕರಿತೀವಿ. ಇಂಟರ್ಫೆರೆನ್ಸ್ ಇಂಗ್ಲೀಷ್ ಒಳಗಡೆ
ಇಂಟರ್ಫಿರೆನ್ಸ್ ಆಫ್ ಲೈಟ್. ಸೊ ಇದು ನೋಡಿ, ಲೈಟ್ ಬಂದು ಈ ರೀತಿಯಾಗಿ ಬಿಡುತ್ತೆ, ಇನ್ನೊಂದು ಲೈಟ್ ಬಂದು ಈ ರೀತಿಯಾಗಿ ಬಿಡುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಮತ್ತು ಇದೇ ರೀತಿಯಾಗಿ ಬರುತ್ತೆ. ಇಲ್ಲಿ ಇಂಟರ್ಫಿಯರ್ ಆಕ್ಕವು. ಸೊ ಒಂದಕ್ಕೊಂದು ಲೈಟ್ ಇಂಟರ್ಫಿಯರ್ ಆದಾಗ ಅಲ್ಲಿರ್ತಕ್ಕಂಥ ಒಂದು ಸಾಮಾನ್ಯ ನಮಗೆ ಕಾಣ್ತಕ್ಕಂಥ ಕಲರ್ಲೆಸ್ ಲೈಟ್ನಲ್ಲಿ 7 ಕಲರ್ ಇರ್ತಾವೆ. ಸೊ ಅದಕ್ಕೋಸ್ಕರ 7 ಕಲರ್ ಇಲ್ಲಿ ಇಂಟರ್ಫಿಯರ್ ಆದಾಗ ಶೈನಿಂಗ್ ಆಗಿ 7 ಕಲರ್ ರಿಫ್ಲೆಕ್ಟ್ ಆಗ್ತಾ ಹೋಗ್ತಾವೆ ನಮಗೆ ಡಿಫ್ರೆಂಟ್ ಲೆವೆಲ್ದಾಗ. ಅದಕ್ಕೋಸ್ಕರ ನೋಡಿ ಸ್ಥಿರವಾಗಿಯೂ ಕಾಣಂಗಿಲ್ಲ, ಅದು ಅಡ್ಡಾಡ್ತಿರೋ ಟೈಪ್ ಕಾಣುತ್ತೆ. ಅದಕ್ಕೋಸ್ಕರ ಈ ಒಂದು ಇಂಟರ್ಫಿರೆನ್ಸ್ ಇದಕ್ಕೆ ಕಾರಣವಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಏನು ಕೇಳಿದ್ದಾರೆ, 12 ವೋಲ್ಟ್ ಬ್ಯಾಟ್ರಿ, ಒಂದು ಬ್ಯಾಟ್ರಿ ಐತಿ, ಅದು ಎಷ್ಟಪ್ಪ ಅಂತಂದರೆ 12 ವೋಲ್ಟ್ ಬ್ಯಾಟ್ರಿ ಐತಿ, V12 ವೋಲ್ಟ್ ಐತಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಒಂದು ಅಜ್ಞಾತ ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರಲ್ಲಿನ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂತಂದರೆ 2 ಆಂಪಿಯರ್ ಐತಿ. ಸೊ ವಿದ್ಯುತ್ ಪ್ರವಾಹ 2 ಆಂಪಿಯರ್ ಐತಿ. ಮತ್ತು ಏನು ಕೇಳಿದ್ದಾರೆ, ರೋಧಕ ಅಂತಂದರೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ, R = ವಾಟ್ ಅಂತ ಕೇಳಿದ್ದಾರೆ. ಸೊ ನಮ್ಮ ಫಾರ್ಮುಲಾ ಐತಿ ಆಲ್ರೆಡಿ ಗೊತ್ತೈತಿ, ಏನಪ್ಪ ಅಂತಂದರೆ R = V/I ಅಂತ ಗೊತ್ತು. ಸೊ V ಏನು ಕೊಟ್ಟಿದ್ದಾರೆ, 12 ಕೊಟ್ಟಿದ್ದಾರೆ, I 2 ಕೊಟ್ಟಿದ್ದಾರೆ, 2 R ಓಮ್ ಒಳಗಡೆ ಇಳಿತೀವಿ, ರೆಸಿಸ್ಟೆನ್ಸನ್ನು ಓಮ್ ಒಳಗಡೆ ಇಳಿತೀವಿ, R ಓಮ್ ಆಗುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ನೆನ್ಪಿಟ್ಕೊಳ್ರಿ, ಫಾರ್ಮುಲಾ ಬಗ್ಗೆ ಕ್ವಶನ್ಗಳನ್ನ ಡೈರೆಕ್ಟಾಗಿ ಕೇಳ್ತಾರೆ. ಸೊ ಕ್ವಶನ್ ಪೇಪರ್ನಲ್ಲಿ JEE ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಡೈರೆಕ್ಟಾಗಿ ಕೇಳೋ ರೀತಿಯಾಗಿ KPSC ರೆಡಿಯಾಗಿದೆ. KEA ಇನ್ನು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ ಇದೆ ನೋಡಿ, ಕೆಂಪು ಹಸಿರು ಬಣ್ಣ ಕುರುಡುತನ ಹೆಂಗಸರಿಗಿಂತ ಹೆಚ್ಚು ಗಂಡಸರಲ್ಲಿ ಸಂಭವಿಸುತ್ತದೆ. ಇದು ಸರಿಯಾಗಿದೆ. ಯಾಕಂತಂದರೆ ಕೆಂಪು ಹಸಿರು ಬಣ್ಣ ಕುರುಡುತನ ಹೆಂಗಸರಿಗಿಂತ ಗಂಡಸರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರತಕ್ಕಂಥ ಒಂದು ಇದಾಗಿದೆ. ಮತ್ತು ಎರಡನೇ ಹೇಳಿಕೆ ಏನು ಹೇಳುತ್ತೆ ನೋಡಿ, ಹೆಂಗಸರಲ್ಲಿ 2 X ವರ್ಣತಂತುಗಳಿರುತ್ತವೆ ಮತ್ತು ಗಂಡಸರಲ್ಲಿ 1 ವರ್ಣತಂತು ಇರುತ್ತದೆ. ಅದಕ್ಕೋಸ್ಕರ ಈ ಒಂದು ಬಣ್ಣ ಕುರುಡುತನ ಕಂಡುಬರುತ್ತೆ ಅನ್ನೋದು ಕೂಡ ಸರಿಯಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾಗುತ್ತೆ. 2A ಮತ್ತು R 2 ಸರಿ ಮತ್ತು RA ನ ಸರಿಯಾದ ವಿವರಣೆಯಾಗಿದೆ. ನೆಕ್ಸ್ಟ್ ರಾಜ್ಯ ಶಾಸನ ಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸಲು ಯಾರ ಪೂರ್ವಾನುಮತಿ ಅಗತ್ಯವಿರುತ್ತದೆ ಅಂತ ಕೇಳಿದ್ದಾರೆ. ಸೊ ರಾಜ್ಯ ಶಾಸನ ಸಭೆಯಲ್ಲಿ ಈ ಒಂದು ಹಣಕಾಸು ಮಸೂದೆಯನ್ನು ಮಂಡಿಸಬೇಕಂತಂದರೆ ಯಾರ ಒಂದು ಅನುಮತಿ ಪಡಿಬೇಕಪ್ಪ ಅಂತಂದರೆ ರಾಜ್ಯಪಾಲರು, ಗವರ್ನರ್. ಹೇಗೆ ಸೆಂಟ್ರಲ್ದಲ್ಲಿ ರಾಷ್ಟ್ರಪತಿಯವರ ಅನುಮತಿ ಪಡಿತಾರೋ, ಸೊ ಅದೇ ರೀತಿಯಾಗಿ ಸ್ಟೇಟ್ನಲ್ಲಿ ಗವರ್ನರ್ ಅವರ ಅನುಮತಿ ಪಡೆದು ಒಂದು ಹಣಕಾಸು ಮಸೂದೆಯನ್ನು ಪ್ರಾರಂಭಿಸಲಾಗುತ್ತದೆ. ಇವರು ಕೇಳಿದ್ದು ರಾಜ್ಯ ಶಾಸನ ಸಭೆ, ರಾಜ್ಯಸಭೆಯಲ್ಲ. ರಾಜ್ಯಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸಲು ಬರುವುದಿಲ್ಲ. ರಾಜ್ಯ ಶಾಸನ ಸಭೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಹೊಣೆಗಾರರಾಗಿರುತ್ತಾರೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ನೋಡಿ, ಏನಪ್ಪ ಅಂತಂದರೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಕೊಟ್ಟಿದ್ದಾರೆ. ಮತ್ತು ಸರಿಯಾಗಿ ಇನ್ನೊಂದ್ಸಲ ನೋಡ್ಕೊಂಬೋಣ ಕೆಳಗೆ ಏನು ಕೊಟ್ಟಿದ್ದಾರೆ ಅಂತ. ಸೊ ಕೆಳಗೆ ನೀಡಿರೋ ಸರಿ ಉತ್ತರವನ್ನು, ಅಂದರೆ ಇದರಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿಲ್ಲ ಅವರು, ಇದರಲ್ಲಿ ಸರಿಯಾದದ್ದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ನೋಡೋಣ ಬನ್ನಿ. ಏನು ಹೇಳುತ್ತೆ, ಪ್ರಾಥಮಿಕ ಅಲೆಗಳು ಇವು ಎಲ್ಲಪ್ಪ ಅಂದ್ರೆ ಭೂಕಂಪನ ಅಲೆಗಳ ಬಗ್ಗೆ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಪ್ರಾಥಮಿಕ ಅಲೆಗಳು ಯಾವುದರ ಮೂಲಕ ಚಲಿಸ್ತವೆ ಅಂತ. ಸೊ ಇಲ್ಲಿ ನೋಡಿ, ಪ್ರಾಥಮಿಕ ಅಲೆಗಳು ಯಾವುವಪ್ಪ ಅಂತಂದ್ರೆ ಇಲ್ಲಿ ಘನ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತವೆ, ದ್ರವ ಮಾಧ್ಯಮದಲ್ಲಿ ಇದರ ವೇಗವು ಕಡಿಮೆ ಇರುತ್ತದೆ. ಇದು ಸರಿಯಾಗಿದೆ. ಯಾಕಂತಂದರೆ ಪ್ರಾಥಮಿಕ ಅಲೆಗಳು ಆಪ್ಷನ್ ಸಿ ಸರಿಯಾಗುತ್ತೆ. ಅವು ಘನ ಮಾಧ್ಯಮ ಅಂದರೆ ಸಾಲಿಡ್ ಸ್ಟೇಟ್ ಇದ್ದಾಗ ಅದು ಸ್ಪೀಡಾಗಿ ಹೋಗ್ತಾವೆ, ಬಟ್ ದ್ರವ ಮಾಧ್ಯಮದಲ್ಲಿ ಅದರ ವೇಗ ಕಡಿಮೆ ಆಗುತ್ತೆ ಪ್ರಾಥಮಿಕ ಅಲೆಗಳದ್ದು. ಇನ್ನು ದ್ವಿತೀಯ ಅಲೆಗಳು ಏನಪ್ಪ ಅಂತಂದರೆ, ದ್ವಿತೀಯ ಅಲೆಗಳು ಯಾವುದರಲ್ಲಿ ಚಲಿಸ್ತವೆ ಅಂತಂದರೆ ಇದು ದ್ರವ ಮಾಧ್ಯಮದಲ್ಲಿ ಚಲಿಸಲಾರದು ಮತ್ತು ಭೂ ಚಪ್ಪಿನ ಘನ ಮಾಧ್ಯಮದಲ್ಲಿ ಇದರ ವೇಗವು ವ್ಯತ್ಯಾಸ ಹೊಂದುವುದು. ಇದು ಸರಿಯಾಗುತ್ತೆ. ಆಪ್ಷನ್ ಎ ದ್ವಿತೀಯ ಮಾಧ್ಯಮಗಳ ಅಲೆಗಳ ಬಗ್ಗೆ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೇಲ್ಮೈ ಅಲೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಅಂದರೆ, ಇವುಗಳನ್ನು ದೀರ್ಘಕಾಲಿಕ ಅಲೆಗಳೆಂದು ಕರೆಯುವರು. ಇದು ಕಡಿಮೆ ತರಂಗಾಂತರದ ಹೊಂದಿದ್ದು ಅತಿ ಹೆಚ್ಚು ವಿನಾಶಕಾರಿಯಾಗಿವೆ. ಸೊ ಮೂರನೇ ಅಲೆಗಳು, ಮೇಲ್ಮೈ ಅಲೆಗಳು ಅಂತ ಏನು ಕರಿತೀವಲ್ಲ, ಅವು ಹೆಚ್ಚು ವಿನಾಶಕಾರಿಯಾಗಿರ್ತವೆ. ಅವುಗಳಿಂದನೇ ನಮಗೆ ಭೂಕಂಪ ಹೆಚ್ಚಾಗಿ ಎಫೆಕ್ಟ್ ಕೊಡೋದು. ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗುವುದು 314 ಸರಿಯಾದ ಹೊಂದಾಣಿಕೆ ಆಗುತ್ತೆ. ಇಲ್ಲಿ ಎಲ್ಲಿದೆ ಆಪ್ಷನ್ 314, ಆಪ್ಷನ್ ಡಿ ಇಲ್ಲಿ ಸರಿಯಾದ ಹೊಂದಾಣಿಕೆ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ, ಉಪಕರಣಗಳು ಮತ್ತು ಅವುಗಳ ಕಾರ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ
ಥಿಯೋಡೊಲೈಟ್ ಅನ್ನುವಂಥದ್ದು ಎಲ್ಲಿ ಉಪಯೋಗಿಸಲಾಗುತ್ತದೆ ಅಂದರೆ ಅದು ಅದ್ರ ಕಾರ್ಯ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ 2 ನೋಡಿ. ವಸ್ತುಗಳ ಉದ್ರಮುಖ ಅಳತೆಯನ್ನು ಕಂಡುಹಿಡಿಯಲು ಈ ಒಂದು ಥಿಯೋಡೊಲೈಟನ್ನು ಬಳಸಲಾಗುತ್ತದೆ. ಇನ್ನು ಪ್ಯಾಕೆಟ್ ಸ್ಟಿರಿಯೋಸ್ಕೋಪನ್ನು ಎಲ್ಲಿ ಬಳಸ್ತೀವಿ ಅಂತ ಅಂದರೆ ಇದು ಆಪ್ಷನ್ 4 ಎಲ್ಲಿಪ್ಪ ಅಂತಂದರೆ ವೈಮಾನಿಕ ಛಾಯಾಚಿತ್ರಗಳ ನಿರೂಪಣೆಯಲ್ಲಿ ಈ ಒಂದು ಪ್ಯಾಕೆಟ್ ಸ್ಟಿರಿಯೋಸ್ಕೋಪನ್ನು ಬಳಸಲಾಗುತ್ತದೆ. ಜಿ ಪಿ ಎಸ್ ಎಲ್ರಿಗೂ ಗೊತ್ತೇ ಇದೆ ಅನ್ಕೊತೇನೆ. ಇದನ್ನು ಎಲ್ಲಿ ಬಳಸ್ತೀವಪ್ಪ ಅಂತಂದರೆ ಇದು ಆಪ್ಷನ್ ಎ ಪ್ರದೇಶವೊಂದರ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗುರುತಿಸುವ ಸಲುವಾಗಿ GPS ಅಂದರೆ ಜಿಯೋ ಟ್ರ್ಯಾಕಿಂಗ್ ಸ್ಯಾಟಲೈಟ್ ಅಂತ ಕರಿತೀವಲ್ಲ, ಸೊ ಅದನ್ನು ಪ್ರದೇಶವೊಂದರ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಬಳಸಲಾಗುತ್ತದೆ. ಮತ್ತು ದರ್ಶಕ ಪಟ್ಟಿಯನ್ನು ಎಲ್ಲಿ ಬಳಸಲಾಗುತ್ತದೆ ಅಂತ ಅಂದರೆ ಇದನ್ನು ಆಪ್ಷನ್ ವಸ್ತುಗಳನ್ನು ವೀಕ್ಷಿಸಲು ಬಳಸಲಾಗುತ್ತದೆ. ಅದಕ್ಕೋಸ್ಕರ ಇಲ್ಲಿ ಸರಿ ಹೊಂದತಕ್ಕಂಥದ್ದು ಏನಪ್ಪ ನೋಡಿ, ಫಸ್ಟ್ ಏನಿದೆ 4 ಫಸ್ಟ್ನೇದ್ದು 2ಕ್ಕೆ ಹೊಂದಿದೆ. ಸೊ 2ಕ್ಕೆ ಫಸ್ಟ್ನೇದ್ದು 2ಕ್ಕೆ ಹೊಂದಿದೆ, ಅದಾದಮೇಲೆ 2ನೇದು 4ಕ್ಕೆ ಹೊಂದಿದೆ, ಅದಾದಮೇಲೆ 3ನೇದ್ದು 1ಕ್ಕೆ ಹೊಂದಿದೆ, 5 2 4 1 5 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡೋದಾದರೆ 2 4 1 5 ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ, ಆಪ್ಷನ್ ಬಿ. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಕ್ವಾಲಿಟಿ ಕೆಟ್ಟಿದೆ, ಅಡ್ಜಸ್ಟ್ ಮಾಡ್ಕೊತೀರಿ ಅನ್ಕೊತಿದ್ದೀನಿ. ಇನ್ನು ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಭೂಸ್ವರೂಪಗಳು ಮತ್ತು ನಗ್ನೀಕರಣದ ಕರ್ತವ್ಯಗಳು. ಸೊ ಭೂಸ್ವರೂಪಗಳು ಮತ್ತು ನಗ್ನೀಕರಣದ ಕರ್ತವ್ಯಗಳನ್ನು ಹೊಂದಿಸಿ ಬರೆದಾಗ ಸರಿ ಹೊಂದತಕ್ಕಂಥದ್ದು ನೋಡಿ ಏನಪ್ಪ ಅಂತಂದರೆ ಲೂಯಿಸ್ ಮೈದಾನ ಏನಪ್ಪ ಅಂತಂದರೆ ಚಂಡಮಾರುತಗಳು ಕಂಡು ಬರ್ತಾವಲ್ಲ ಅಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ, ಲೂಯಿಸ್ ಮೈದಾನ. ಇನ್ನು ಹಿಮಗಾರ ಎಲ್ಲಿ ಕಂಡು ಬರುತ್ತೆ ಅಂದರೆ ಹಿಮ ನದಿ ಕಂಡು ಬರುವಲ್ಲಿ ಹಿಮಗಾರ ಕಂಡು ಬರುತ್ತೆ. ಮತ್ತು ಬಾಜಡ ಭೂಮಿ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದರೆ ಇದು ನದಿಯಲ್ಲಿ ಕಂಡು ಬರುತ್ತೆ ಬಾಜಡ ಅನ್ನುವಂಥದ್ದು. ಉವ್ವಾಲ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ, ಅಂತರ್ಜಾಲದಲ್ಲಿ ಉವ್ವಾಲ ಕಂಡು ಬರುತ್ತೆ. ಸೊ ಇಲ್ಲಿ ಸರಿಯಾದಂಥ ಉತ್ತರವಾಗುವುದು ಆಪ್ಷನ್ ಎ ನೋಡಿ, ಆಪ್ಷನ್ ಎ ಸರಿಯಾದ ಹೊಂದಾಣಿಕೆಯಾಗಿದೆ. ನೆಕ್ಸ್ಟ್ ನಾನು ಆಲ್ರೆಡಿ ಫಸ್ಟಿಗೆ ಹೇಳಿದ್ದೀನಿ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಭಾಳ ಕಾನ್ಸಂಟ್ರೇಟ್ ಮಾಡಬೇಕಂತ. ಇಲ್ಲಿ ನೋಡಿ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇವೆರಡನ್ನ ಹೊಂದಿಸಿ ಬರೆದಾಗ ನೋಡಿ ಸಿಲಿಂಡರ್ನ ಆಕೃತಿಯಲ್ಲಿ ಯಾವುದು ಕಂಡು ಬರುತ್ತೆಪ್ಪ ಅಂತಂದರೆ ಸಿಲಿಂಡರ್ ಯಾವ ರೀತಿಯಾದ ಆಕೃತವಾಗಿದೆ ಅಂತಂದರೆ ಇದೊಂದು ಸಮಭಾಜಕ ವೃತ್ತ ವಲಯವು ಸಿಲಿಂಡರ್ನ ಆಕೃತಿಯಲ್ಲಿ ಕಂಡು ಬರುತ್ತೆ. ಸೊ ಒಂದು ಸ್ವಲ್ಪ ಟೋಪೋಗ್ರಫಿ ಇಮ್ಯಾಜಿನ್ ಮಾಡ್ಕೋಬೇಕು ನೀವು. ಮಾರ್ಕೆಟರ್ ಅಂತ ಅಂದರೆ ಇದು ನೌಕಾಯಾನಕ್ಕೆ ಸಂಬಂಧಪಟ್ಟಿದೆ. ಶಂಕಾಕೃತಿ ಏನಪ್ಪ ಅಂತಂದ್ರೆ ಇದು ಸಮಶೀತೋಷ್ಣ ವಲಯ ಶಂಕಿನ ಆಕಾರದಲ್ಲಿ ಮೂವ್ ಆಗ್ತಿರ್ತಾವೆ, ಸಮಶೀತೋಷ್ಣ ವಲಯ. ಮತ್ತು ಕೈಮಧ್ಯ ಅನ್ನುವಂಥದ್ದು ದ್ರವೀಯ ವಲಯ ಈ ರೀತಿಯಾಗಿ ಕಂಡುಬರುತ್ತೆ. ಇಲ್ಲಿ ಸರಿಯಾದಂಥ ಉತ್ತರವಾಗೋದು ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಪಟ್ಟಿ 1 ಮತ್ತು ಪಟ್ಟಿ 2ನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ಭೂಬಳಕೆ ವಿನ್ಯಾಸ ಮತ್ತು ಭೂಸ್ಥಳದ ಸ್ವರೂಪ ನಕ್ಷೆಗಳಲ್ಲಿ ಬರುವ ಬಣ್ಣಗಳನ್ನು ಹೊಂದಿಸಿ ಬರೆಯಿರಿ. ಈ ಸಾಗುವಳಿ ಪ್ರದೇಶ ಎಲ್ಲಿ ಕಂಡು ಬರ್ತವೆ ಅಂತ ಅಂದರೆ ಇದು ಸಾಗುವಳಿ ಪ್ರದೇಶ ಹಳದಿ ಕಂಡು ಬರುತ್ತೆ. ಸೊ ಜಲಸ್ವರೂಪ ಅಂತಂದರೆ ಇದು ನೀಲಿ ಬಣ್ಣಕ್ಕೆ ಸಂಬಂಧಪಟ್ಟಿದೆ. ವಿರಳ ಅಥವಾ ಸಸ್ಯರಹಿತ ಭೂಮಿಯಪ್ಪ ಅಂತಂದರೆ ಇದು ಕಂದು ಬಣ್ಣದಿಂದ ಗುರುತಿಸಲಾಗುತ್ತೆ. ಭೂಪ್ರದೇಶದ ಎತ್ತರದ ಪ್ರದೇಶವನ್ನು ಬಿಳಿ ಬಣ್ಣದಿಂದ ಗುರುತಿಸಲಾಗುತ್ತದೆ. ಅಂದರೆ ಸ್ಥಳ ಸ್ವರೂಪ ನಕ್ಷೆ ಮ್ಯಾಪ್ ಒಳಗಡೆ ನಾವು ಯಾವ ರೀತಿಯಾಗಿ ಗುರುತಿಸ್ತೀವಿ ಅಂತ ಬಣ್ಣಗಳನ್ನು ಕೇಳಿದ್ದಾರೆ ನೋಡಿ, ಅವು ಹೆಸರುಗಳನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸಾಗುವಳಿ ಪ್ರದೇಶವನ್ನು ಹಳದಿ ಬಣ್ಣ, ಜಲ ಸ್ವರೂಪಗಳನ್ನು ನೀಲಿ ಬಣ್ಣ, ವಿರಳ ಅಥವಾ ಸಸ್ಯರಹಿತ ಭೂಮಿಯನ್ನು ಕಂದು ಬಣ್ಣದಿಂದ ತೋರಿಸಲಾಗುತ್ತದೆ. ಭೂಪ್ರದೇಶದ ಎತ್ತರದ ಪ್ರದೇಶವನ್ನು ಬಿಳಿ ಬಣ್ಣದಿಂದ, ಎತ್ತರದಿಂದ ಹಿಮ ಇರುತ್ತಲ್ಲ ಅದಕ್ಕೋಸ್ಕರ ಬಿಳಿ ಬಣ್ಣದಿಂದ ತೋರಿಸಲಾಗುತ್ತದೆ. ಇಲ್ಲಿ ಸರಿ ಅಂತಕ್ಕಂಥದ್ದು ಆಪ್ಷನ್ ಬಿ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಉಷ್ಣವಲಯದ ಆವರ್ತ ಮಾರುತಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಕೆಳಗಿನ 4 ಆಪ್ಷನ್ಗಳಲ್ಲಿ ತಪ್ಪಾದದ್ದು ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇದು ಏನು ಹೇಳುತ್ತೆ, ಇವು ಉಷ್ಣವಲಯದ ಅಕ್ಷಾಂಶದಲ್ಲಿನ ಕಡಿಮೆ ಒತ್ತಡದ ವ್ಯವಸ್ಥೆಯಿಂದಾಗಿ ಕಂಡು ಬರುತ್ತವೆ ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಇವು ಉಷ್ಣವಲಯದ ಅಕ್ಷಾಂಶದಿಂದ ಕಡಿಮೆ ಒತ್ತಡ ವ್ಯವಸ್ಥೆಯಿಂದಾಗಿ ಕಂಡು ಬರತಕ್ಕಂಥ ಒಂದು ಆವರ್ತ ಮಾರುತಗಳಾಗಿವೆ. ಇದು ಒಂದೇ ಸರಿ. ಇನ್ನು ಎರಡನೇದು ಏನು ಹೇಳುತ್ತೆ, ಇವು ಕೇಂದ್ರದಲ್ಲಿ ಅಧಿಕ ಹಾಗೂ ಸುತ್ತಲೂ ಕಡಿಮೆ ಒತ್ತಡ. ಇದು ತಪ್ಪು. ಯಾಕಪ್ಪ ಅಂತಂದರೆ ಇವು ಕೇಂದ್ರದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಮತ್ತು ಸುತ್ತಲೂ
ಅಧಿಕ ಒತ್ತಡ ಪ್ರದೇಶದಿಂದ ಕೂಡಿರ್ತಾವ, ಅದಕ್ಕೋಸ್ಕರ ಆಪ್ಷನ್ ಬಿ ಇಲ್ಲಿ ತಪ್ಪಾದ ಉತ್ತರ ಆಗುತ್ತೆ. ಅಂದರೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಇದು ಬಿ ಸರಿಯಾಗುತ್ತೆ ತಪ್ಪಾಗಿರೋದಕ್ಕೆ. ಇಲ್ಲಿ ಈ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ ದಕ್ಷಿಣಾರ್ಧಗೋಳದಲ್ಲಿ ವಿರುದ್ಧವಾಗಿ ಚಲಿಸುತ್ತದೆ. ಇದು ಕೂಡ ತಪ್ಪು. ಯಾಕಪ್ಪ ಅಂತಂದರೆ ಈ ಮಾರುತ ಏನಾದರೂ ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕು ಮತ್ತು ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕುಗೆ ಚಲಿಸ್ತಾವೆ, ಅದಕ್ಕೋಸ್ಕರ ಇದು ಆಪ್ಷನ್ ಸಿ ತಪ್ಪಾಗಿದೆ. ಇನ್ನು ಕೊನೆಯದಾಗಿ ಇವು ಅಂತರ್ ಉಷ್ಣವಲಯದ ಸಂಧಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುತ್ತವೆ ಅನ್ನೋದು ಇದು ಸರಿ. ಯಾಕಪ್ಪ ಅಂತಂದರೆ ಅಂತರ್ ಉಷ್ಣವಲಯದ ಸಂಧಿ ಕ್ಷೇತ್ರದಲ್ಲಿ ಇವು ಹುಟ್ಟುತ್ತವೆ, ಅದಕ್ಕೋಸ್ಕರ ಬಿ ಮತ್ತು ಸಿ ಇಲ್ಲಿ ಸರಿಯಾದ ಆಯ್ಕೆ ಆಗುತ್ತೆ. ಇಲ್ಲಿ ಆಪ್ಷನ್ ಡಿ ನೆಕ್ಸ್ಟ್ ಇದೆ, ಬಿ ಮತ್ತು ಸಿ ಸರಿಯಾದ ಆಯ್ಕೆ. ನೆಕ್ಸ್ಟ್ ಇಲ್ಲಿದೆ ನೋಡಿ ಆಪ್ಷನ್ ಡಿ. ನೆಕ್ಸ್ಟ್ ನೋಡೋದಾದರೆ ಸಾಗರ ಪ್ರವಾಹಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ 4 ಜೋಡಿಗಳಲ್ಲಿ ತಪ್ಪಾದಂತಹ ಜೋಡಿ ಯಾವುದಪ್ಪ ಅಂತಂದರೆ ನೋಡೋಣ ಬನ್ನಿ. ಸೊ ಕ್ಯಾನರಿ, ಮೊದಲನೇದು ಕ್ಯಾನರಿ. ಇದು ಏನಪ್ಪ ಅಂದರೆ ಇದು ಶೀತ ಶೋಧಕ ಸಾಗರ ಪ್ರವಾಹವಾಗಿದ್ದು ಉತ್ತರ ಆಫ್ರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಹರಿಯುತ್ತದೆ. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಕ್ಯಾನರಿ ಅನ್ನುವಂಥದ್ದು ಒಂದು ಶೀತ ಶೋಧಕ ಸಾಗರ ಪ್ರವಾಹವಾಗಿದ್ದು ಇದು ಉತ್ತರ ಆಫ್ರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಹರಿಯುವಂತಹ ಒಂದು ಇದಾಗಿದೆ, ಏನಪ್ಪ ಪ್ರವಾಹವಾಗಿದೆ. ಮತ್ತು ಎರಡನೇದು ಪಾಕ್ಲ್ಯಾಂಡ್ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದು ಶೀತ ಶೋಧಕ ಸಾಗರ ಪ್ರವಾಹವಾಗಿದ್ದು ದಕ್ಷಿಣ ಅಮೆರಿಕಾದ ಪೂರ್ವ ಕರಾವಳಿಯಲ್ಲಿ ಹರಿತಕ್ಕಂಥ ಒಂದು ಪ್ರವಾಹವಾಗಿದೆ. ಇದು ಕೂಡ ಸರಿಯಾಗಿದೆ ಪಾಕ್ಲ್ಯಾಂಡ್ ಬಗ್ಗೆ. ಇನ್ನು ಕ್ಯುರೋಸಿವೋ ಅನ್ನುವಂಥದ್ದು ಇದು ಉಷ್ಣ ಶೋಧಕ ಸಾಗರ ಪ್ರವಾಹವಾಗಿದ್ದು ಜಪಾನಿನ ಪೂರ್ವ ಕರಾವಳಿಯಲ್ಲಿ ಹರಿಯುತ್ತದೆ. ಇದು ಕೂಡ ಸರಿ. ಯಾಕಪ್ಪ ಅಂದರೆ ಜಪಾನ್ ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತೆ ಇದು ಕ್ಯುರೋಸಿವೋ ಅನ್ನುವಂಥದ್ದು. ಮತ್ತು ಇನ್ನು ಬಯೋಸಿವೋ ಇದು ಉಷ್ಣ ಶೋಧಕ ಸಾಗರ ಪ್ರವಾಹವಾಗಿದ್ದು ಕಂಚ್ಕಟ್ ಕರಾವಳಿಯಲ್ಲಿ ಹರಿಯುವುದು. ಇದು ತಪ್ಪು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾಗುತ್ತೆ. ಇದು ಒಂದೇ ತಪ್ಪು, ಮಿಕ್ಕಿದ 3 ಸರಿಯಾಗಿದ್ದಾವೆ. ನೆಕ್ಸ್ಟ್, ಮೋಡಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಉನ್ನತ ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಮೋಡಗಳನ್ನು ಜೋಡಿಸಿ ಬರೆದಾಗ ಅತಿ ಹೈಟ್ನಲ್ಲಿ ಕಂಡು ಬರತಕ್ಕಂಥದ್ದು ಯಾವುದಂದ್ರೆ ನ್ಯಾಕ್ಟುಲಸೈಂಟ್ ಮೋಡಗಳು ಅತಿ ಎತ್ತರದಲ್ಲಿ ಕಂಡು ಬರ್ತವೆ. ಅದರ ಕೆಳಗಡೆ ಹಿಮಕಣ ಮೋಡಗಳು ಕಂಡು ಬರ್ತವೆ. ಅದರ ಕೆಳಗಡೆ ವೃಷ್ಟಿ ಪದರ ಮೋಡಗಳು, ಅದರ ಕೆಳಗಡೆ ಪದರು ರಾಶಿ ಮೋಡಗಳು. ಸೊ ಲೋವೆಸ್ಟ್ ಪದರು ರಾಶಿ, ಹೈಯೆಸ್ಟ್ ನ್ಯಾಕ್ಟುಲಸೆಂಟ್ ಮೋಡಗಳು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಆಯ್ಕೆ ಆಗುತ್ತೆ. ಮೋಡಗಳಿಗೆ ಸಂಬಂಧಪಟ್ಟಂತೆ ಈ ಮೋಡಗಳ ಮೇಲೆ ಭಾಳಷ್ಟು ಸಲ ಕ್ವಶನ್ಗಳನ್ನು ಕೇಳಿದ್ದಾರೆ. ಸೊ ನೆಕ್ಸ್ಟ್, ಕೆಳಕಂಡ 2 ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದದನ್ನು ಇಲ್ಲಿ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಗದ್ದೆಕೊಪ್ಪದ ಹತ್ತಿರ ವರಾಹಿ ನದಿಯು ಉಗಮ ಹೊಂದುವುದು. ಇದು ಸರಿಯಾಗಿದೆ. ಯಾಕಂತಂದರೆ ವರಾಹಿ ನದಿ ಉಗಮ ಹೊಂದುವುದು ಎಲ್ಲಿಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗದ್ದೆಕೊಪ್ಪದ ಹತ್ತಿರ ಹುಟ್ಟುಕೊಳ್ಳುತ್ತೆ. ಇದು ಅರಬ್ಬಿ ಸಮುದ್ರವನ್ನು ಸೇರುವುದಕ್ಕಿಂತ ಮೊದಲು ಕುಂಚಿಕಲ್ ಜಲಪಾತವನ್ನು ನಿರ್ಮಿಸುತ್ತದೆ. ಸೊ ಕುಂಚಿಕಲ್ ಜಲಪಾತ ಏನಪ್ಪ ಅಂತಂದರೆ ಅರಬ್ಬಿ ಸಮುದ್ರ ಸೇರೋಕ್ಕೂ ಮೊದಲು ವರಾಹಿ ನದಿಯೇ ನಿರ್ಮಿಸುತ್ತೆ. ಅದಕ್ಕೋಸ್ಕರ 2 ಹೇಳಿಕೆಗಳು ಸರಿಯಾಗಿವೆ. ಮತ್ತು 2ನೇ ಹೇಳಿಕೆ ಒಂದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಜಿಲ್ಲೆಗಳ ಭೌಗೋಳಿಕ ಪ್ರದೇಶದ ವಿಸ್ತೀರ್ಣವನ್ನು ಆಧರಿಸಿ ಇಳಿಕೆ ಕ್ರಮದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೇಳಿದ್ದಾರೆ. ಸೊ ಅತಿ ದೊಡ್ಡ ಜಿಲ್ಲೆ ಯಾವುದಂತ ನಮ್ಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡದು. ಮತ್ತು ಅದರ ಪ್ರಕಾರ ಬೆಳಗಾವಿ 3 ಆಪ್ಷನ್ದಲ್ಲಿ ಬೆಳಗಾವಿ ಇದೆ. ಕಲಬುರಗಿ ಅದಕ್ಕಿಂತ ಸಣ್ಣದು, ತುಮಕೂರು, ವಿಜಯಪುರ, ಉತ್ತರ ಕನ್ನಡ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಸರಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿ ಹೊಂದಿಸಿ ಬರೆದಾಗ ಸರಿ ಅಂತಕ್ಕಂಥದ್ದು ನೋಡಿ. ಬಲ್ಲಾಳರಾಯನ ದುರ್ಗ ಎಲ್ಲಿದೆ ಅಂದರೆ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತೆ ಇದು. ಸೊ ಸಾವಣದುರ್ಗ ಕಂಡುಬರುವುದು ರಾಮನಗರ ಜಿಲ್ಲೆಯಲ್ಲಿ. ಚಂದ್ರಗಿರಿ ಎಲ್ಲಿ ಕಂಡುಬರುತ್ತೆ? ಕೊಡಗಿನಲ್ಲಿ ಚಂದ್ರಗಿರಿ ಬೆಟ್ಟ. ಇನ್ನು ಚೆನ್ನರಾಯನ ದುರ್ಗ ಎಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಇದು ಸರಿಯಾದ ಉತ್ತರ ಆಪ್ಷನ್ ಸಿ, ತುಮಕೂರಿನಲ್ಲಿ ಈ ಒಂದು ಚೆನ್ನರಾಯನ ದುರ್ಗ ಕಂಡುಬರುತ್ತೆ. ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗುವುದು ಆಪ್ಷನ್ ಬಿ ಸರಿಯಾದ ಹೊಂದಾಣಿಕೆಯಾಗಿದೆ. ಆಪ್ಷನ್ ಸಿ ಸರಿಯಾದ ಹೊಂದಾಣಿಕೆ. ಸೊ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನುಗು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದರೆ ಇದು ಕಂಡುಬರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಸೊ ಬುಕ್ಕಪಟ್ಟಣ ಕಂಡುಬರೋದು ಎಲ್ಲಿ ಅಂತಂದರೆ ಇದು ಗದಗ ಜಿಲ್ಲೆಯಲ್ಲಿ ಬುಕ್ಕಪಟ್ಟಣ ಕಂಡುಬರುತ್ತೆ. ಇನ್ನು ಜೋಗಿಮಟ್ಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇನ್ನು ಕುಪ್ಪತ್ತಗುಡ್ಡ ಅನ್ನುವಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಅದಕ್ಕೋಸ್ಕರ ಸರಿಯಾಗಿ ಹೊಂದಾಣಿಕೆ ಆಗುವುದು ಆಪ್ಷನ್ ಬಿ ಸರಿಯಾಗಿದೆ. 4, 5, 2, 1 ಸರಿಯಾದ ಹೊಂದಾಣಿಕೆ. ನೆಕ್ಸ್ಟ್, ಇನ್ನು ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಘಟನೆಗಳನ್ನು ಪರಿಗಣಿಸಿ. ಸೊ
ಸೊ ಈ ಕೆಳಗಿನ ಇತಿಹಾಸದಲ್ಲಿ ಪರಿಗಣಿಸಿದಾಗ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಫಸ್ಟ್ 1ನೇ ಮಹೇಂದ್ರವರ್ಮನ ಅಡಿಯಲ್ಲಿ ಪಲ್ಲವರ ಶಕ್ತಿಯು ಸ್ಥಾಪನೆಗೊಂಡು ಇದು 1ನೇದಾಗುತ್ತೆ. ಅದಾದಮೇಲೆ ಏನಪ್ಪ ಅಂತಂದರೆ ಗೋಪಾಲ ಸ್ಥಾಪಿಸಿದ ಪಾಲ ರಾಜವಂಶ ಸ್ಥಾಪನೆಗೊಳ್ಳುತ್ತೆ. ಅದಾದಮೇಲೆ ಏನಪ್ಪ ಅಂತಂದರೆ ರಾಜಭೋಜನ ಅಡಿಯಲ್ಲಿ ಪ್ರತಿಹಾರರ ಉದಯವಾಗುತ್ತೆ, ಇದು ನೆಕ್ಸ್ಟ್ ಆಗುತ್ತೆ. ಅದಾದಮೇಲೆ ಚೋಳ ಪರಾಂತಕನ ಸ್ಥಾಪನೆ, ಇದು ಕೂಡ ಸರಿಯಾಗಿದೆ. ಸೊ 2 BDAC ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದಾರೆ ನೋಡಿ, ಔರಂಗಜೇಬನ ಅವಧಿಯಲ್ಲಿ ಈ ಕೆಳಗಿನ ಯಾವ ಬಂಡಾಯವು ರೈತ ಕೃಷಿ ಹಿನ್ನೆಲೆಯನ್ನು ಹೊಂದಿತ್ತು, ಯಾವ ದಂಗೆ ಅಂತ ಕೇಳಿದ್ದಾರೆ. ಸೊ ಔರಂಗಜೇಬನ ಅವಧಿಯಲ್ಲಿ ಒಂದು ರೈತರ ಬಗ್ಗೆ ಹೊಂದಿರತಕ್ಕಂಥ ಬಂಡಾಯ ಯಾವುದಪ್ಪ ಅಂತಂದರೆ ಚಾಟ್ಸ್ ಮತ್ತು ಸತ್ನಾಮಿಗಳ ದಂಗೆ, ಇದು ರೈತರ ದಂಗೆ ಅಂತ ಹೇಳಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಹೆಂಗೆ ಕೇಳಿದಾರೆ ನೋಡಿ, ಅಧೀನ ಮೈತ್ರಿಗೆ ಸಹಿ ಹಾಕಿದ ಕೆಳಗಿನ ಭಾರತೀಯ ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ತೀರಿಸಿ ಅಂತ ಕೇಳಿದ್ದಾರೆ. ಸೊ ಅಧೀನ ಮೈತ್ರಿ ಅಂತ ಅಂದರೆ ಇದು ಸಹಾಯಕ ಸೈನ್ಯ ಪದ್ಧತಿ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಇದನ್ನು ಜಾರಿಗೆ ತಂದ. ಸೊ ಅವಾಗ ತಂದಾಗ ಏನಪ್ಪ ಅಂತಂದರೆ ಫಸ್ಟ್ ಸಹಿ ಹಾಕಿದ್ದು, ಅದಕ್ಕೆ ಒಪ್ಕೊಂಡದ್ದು ಹೈದರಾಬಾದ್ 1798ರಲ್ಲೇ ಒಪ್ಕೊಂಡ್ಬಿಡ್ತು. ಅದಾದಮೇಲೆ ಏನಪ್ಪ ಅಂತಂದರೆ ಮೈಸೂರು ಸಂಸ್ಥಾನ 1799ರಾಗ ಟಿಪ್ಪು ಸುಲ್ತಾನ ನಿಧನ ಹೊಂದಿದ ನಂತರ ಈ ಒಂದು ಮೈಸೂರು ಸಂಸ್ಥಾನ ಕೂಡ ಇದಕ್ಕೆ ಜಾಯಿನ್ ಆಯಿತು. ಅದಾದಮೇಲೆ ಹೌದು ಒಪ್ಕೊಂತು. ಅದಾದಮೇಲೆ ಮರಾಠರು. ಇಲ್ಲಿ BDC ಅನ್ನುವಂಥದ್ದು ಸರಿಯಾಗುತ್ತೆ, ಆಪ್ಷನ್ ಬಿ ಇಲ್ಲಿ ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಹೊಂದಿಕೆ ಆಗದೇ ಇರತಕ್ಕಂಥದ್ದು ನೋಡಿ, ಮೊದಲನೇದು ಇಲ್ತಮಿಸ್ ಚೆಂಗಿಸ್ ಖಾನ್ನ ಆಕ್ರಮಣ ಮಾಡಿದಾಗ ಇಲ್ತಮಿಸ್ ಇದ್ದ, ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಶರ್ಮಶಿರಿನ್ ಆಕ್ರಮಣ, ಇದು ಕೂಡ ಸರಿಯಾಗಿದೆ. ಇನ್ನು ಫಿರೋಜ್ ಶಾ ತುಘಲಕ್ ತೈಮೂರ್ ಆಕ್ರಮಣ, ಇದು ತಪ್ಪು. ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ ತೈಮೂರು ಆಕ್ರಮಣವಾಗಲಿಲ್ಲ. ಇನ್ನು ಮೊಹಮ್ಮದ್ ಶಾ ನಾದಿರ್ ಶಾನ ಆಕ್ರಮಣ, ಇದು ಸರಿಯಾಗಿದೆ. ಆಪ್ಷನ್ ಬಿ ಮಾತ್ರ ಇಲ್ಲಿ, ಆಪ್ಷನ್ ಸಿ ಮಾತ್ರ ಇಲ್ಲಿ ತಪ್ಪಾಗಿದೆ. ನೆಕ್ಸ್ಟ್ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ, ಸೊ 1905ರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದವರು ಗೋಪಾಲಕೃಷ್ಣ ಗೋಖಲೆರವರಾಗಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ 1948ರಲ್ಲಿ ಭಾರತೀಯ ಸೇನೆಯು ನಡೆಸಿದ ಹೈದರಾಬಾದ್ ಅಭಿಯಾನದ ಕಾರ್ಯಾಚರಣೆಯ ಹೆಸರೇನು ಅಂತ ಕೇಳಿದರೆ, ಇದು ಆಪರೇಷನ್ ಪೋಲೋ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಈ ಒಂದು 1948ರಲ್ಲಿ ಆಪರೇಷನ್ ಪೋಲೋ ಮೂಲಕ ಈ ಒಂದು ಹೈದರಾಬಾದ್ ಪ್ರಾಂತ್ಯವನ್ನು ವಿಲೀನ ಮಾಡಿಕೊಂಡರು. ನೆಕ್ಸ್ಟ್ ಶಾತವಾಹನರ ಕಾಲದ ಬೌದ್ಧ ಸ್ತೂಪದ ಪಳುವಳಿಕೆಗಳು ಡ್ಯಾಶ್ದಲ್ಲಿ ಕಂಡು ಬಂದಿದೆ ಅಂತ ಕೇಳಿದರೆ, ಸೊ ಶಾತವಾಹನರ ಕಾಲದ ಬೌದ್ಧ ಸ್ತೂಪದ ಪಳುವಳಿಕೆಗಳು ಕಂಡು ಬಂದಿದ್ದು ಕನಗನಹಳ್ಳಿ ಅಂತ ಕರಿತೀವಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಇನ್ನು ದೇವ ಸಮಾಜವನ್ನು 1887ರಲ್ಲಿ ಯಾರು ಸ್ಥಾಪಿಸಿದರು ಅಂತ ಕೇಳಿದರೆ, ಸೊ ದೇವ ಸಮಾಜವನ್ನು ಶಿವನಾರಾಯಣ ಅಗ್ನಿಹೋತ್ರಿರವರು 1887ರಲ್ಲಿ ಸ್ಥಾಪಿಸಿದ್ದಾರೆ. ನೆಕ್ಸ್ಟ್ ಇನ್ನು ಉತ್ತರ ಪ್ರದೇಶದ ಏಕ ಚಳವಳಿಯ ನಾಯಕ ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ಪ್ರದೇಶದ ಏಕ ಚಳವಳಿಯ ನಾಯಕರು ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ಮದಾರಿ ಪಾಸಿ ಅನ್ನುವಂಥವನು ಉತ್ತರ ಪ್ರದೇಶದ ಏಕ ಚಳವಳಿಯ ನಾಯಕರಾಗಿದ್ದಾರೆ. ನೆಕ್ಸ್ಟ್ 1923ರ ಧ್ವಜ ಸತ್ಯಾಗ್ರಹ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸೊ 1923ರಲ್ಲಿ ಧ್ವಜ ಸತ್ಯಾಗ್ರಹ ನಡೆದಿದ್ದು ನಾಗಪುರದಲ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಇಕೋಟೋನ್ ನಡುವಿನ ಸಂಕ್ರಮಣ ವಲಯವಾಗಿದೆ. ಸೊ ಇಕೋಟೋನ್ ಅನ್ನುವಂಥದ್ದು ಯಾವುದರ ನಡುವಿನ ಸಂಕ್ರಮಣ ವಲಯವಾಗಿದೆ ಅಂತಂದರೆ ಜನಸಂಖ್ಯೆಗಳ ನಡುವಿನ ಒಂದು ಸಂಕ್ರಮಣ ವಲಯಕ್ಕೆ ಇಕೋಟೋನ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ತಾಪ ವಿಲೋಮನ ಎಲ್ಲಿ ಸಂಭವಿಸುತ್ತದೆ ಅಂತ ಕೇಳಿದರೆ, ಸೊ ತಾಪ ವಿಲೋಮನ ಸಂಭವಿಸುವುದು ಎಲ್ಲಿಪ್ಪ ಅಂತಂದರೆ ಆಪ್ಷನ್ ಡಿ ಸ್ತರಸೀಮಾ ಮಧ್ಯಗೋಳ ಮತ್ತು ಹವಾಸೀಮೆಯಲ್ಲಿ ಈ ಒಂದು ತಾಪ ವಿಲೋಮನ ಸಂಭವಿಸುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಹೈಪರ್ ವಾಲ್ಯೂಮ್ ಪದವನ್ನು ನಿಚ್ಚನ್ನು ವಿವರಿಸುವುದಕ್ಕೆ ಇದನ್ನು ಬಳಸಿದರು ಅಂತ ಕೇಳಿದರೆ, ಸೊ ಹೈಪರ್ ವ್ಯಾಲ್ಯೂಮ್ ಅನ್ನುವಂತಹ ಪದವನ್ನು ಯಾವುದಕ್ಕೆ ಅಂತ ಅಂದರೆ ಆಪ್ಷನ್ ಎ ಹುಚೆನ್ಸನ್ ರವರು ಈ ಒಂದು ನಿಚ್ಚನ್ನು ವಿವರಿಸುವುದಕ್ಕೆ ಬಳಸಿದವರಾಗಿದ್ದಾರೆ. ನೆಕ್ಸ್ಟ್ ಓಜೋನ್ ಎಲ್ಲಿ UV ವಿಕಿರಣಗಳನ್ನು ಪರಿಣಾಮಕಾರಿಯಾಗಿ ಸೋಸುವುದಿಲ್ಲ ಅಂತ ಕೇಳಿದರೆ, ಸೊ ಓಜೋನ್ ಎಲ್ಲಿಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 280ರಿಂದ 315 ನ್ಯಾನೋಮೀಟರ್ನಲ್ಲಿ ಈ ಒಂದು ಓಜೋನ್ UV ವಿಕಿರಣಗಳನ್ನು ಪರಿಣಾಮಕಾರಿಯಾಗಿ ಸೋಸುವುದಿಲ್ಲ, ಅಂದರೆ ಇಷ್ಟು ಡಿಪ್ಲೇಷನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್
ಕೆಳಗಿನ ಯಾವ ಚಿಹ್ನೆಯು ಜನಸಂಖ್ಯೆ ಬೆಳವಣಿಗೆಯ ವಾಸ್ತವಿಕ ದರವನ್ನು ಅವ್ಯಕ್ತಪಡಿಸುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಆರ್ ಅನ್ನುವಂತಹ ಚಿಹ್ನೆ ಒಂದು ಜನಸಂಖ್ಯೆ ಬೆಳವಣಿಗೆಯ ವಾಸ್ತವಿಕ ದರವನ್ನು ಅಭಿವ್ಯಕ್ತಪಡಿಸುವಂತಹ ಚಿಹ್ನೆಯಾಗಿದೆ. ನೆಕ್ಸ್ಟ್, ವಾತಾವರಣದ ತಾಪಮಾನವು ಇಲ್ಲಿ 1200 ಡಿಗ್ರಿ ಸೆಲ್ಸಿಯಸ್ಗೆ ಏರುತ್ತದೆ ಅಂತ ಅಂದರೆ ಇದು ಆಪ್ಷನ್ ಎ. ಉಷ್ಣಗೋಳದಲ್ಲಿ ಇಲ್ಲಿವರೆಗೆ ಅಂದರೆ 1200 ಡಿಗ್ರಿ ಸೆಲ್ಸಿಯಸ್ವರೆಗೆ ವಾತಾವರಣದ ತಾಪಮಾನ ಏರಿರುತ್ತದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಜಲ ಪರಿಸರವು ಸರೋವರ ವಲಯದಲ್ಲಿ ಕೊರತೆಯಾಗಿದೆ. ಜಲ ಪರಿಸರವು ಯಾವ ಸರೋವರ ಅಂದರೆ ತಡೆಯಾದ ಕಟ್ಟೆಗಳಿಂದ ಒಂದು ಜಲ ಪರಿಸರವು ಕೊರತೆಯಾಗಿದೆ. ನೆಕ್ಸ್ಟ್, ಪ್ರತಿಫಲನಾಂಕ ಅಲ್ಬೆಡೋ ಅಂತ ಕರಿತೀವಲ್ಲ, ಇದರ ಅನುಪಾತವಾಗದ ಅಂತ ಕೇಳಿದ್ರೆ ಸೊ ಇದು ಇದರ ಅನುಪಾತವಾಗಿದೆ ಅಂತ ಅಂದರೆ ಇದು ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ. ಋಸ್ವ ತರಂಗ ದೂರ ಪ್ರತಿಫಲಿಸುವುದಕ್ಕೆ ಅಪಶೋಷಿತ ಅನುಪಾತವಾಗಿದೆ ಇದು ಅಲ್ಬೆಡೋ ಅನ್ನುವಂಥದ್ದು. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನಾನೊಂದು ಸ್ವಲ್ಪ ಕನ್ನಡ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಮಾಡ್ತೀನಿ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡಿಕೊಡ್ರಿ, ಕರೆಕ್ಟಾಗಿ ನೋಡಿಕೊಡ್ರಿ. ಆಳವಾದ ಜಲ ಪರಿಸರಗಳಲ್ಲಿ ಯುಪೋಟಿಕ್ ವಲಯವು ಇದರ ಮೇಲ್ಮೈನಿಂದ ವಿಸ್ತರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಯುಪೋಟಿಕ್ ಮೇಲ್ಮೈ ಯಾವುದಂದರೆ 200 ಮೀಟರ್ವರೆಗೆ ವಿಸ್ತರಿಸುತ್ತದೆ. ನೆಕ್ಸ್ಟ್, ಉಷ್ಣ ಸ್ಥರೀಕರಣವು ಡ್ಯಾಶ್ ಸರೋವರಗಳಲ್ಲಿ ಸಂಭವಿಸುತ್ತದೆ ಅಂತ ಕೇಳಿದ್ದಾರೆ. ಉಷ್ಣ ಸ್ಥರೀಕರಣವು ಯಾವ ವಲಯ ಅಂತ ಅಂದರೆ ಆಪ್ಷನ್ ಎ ತಾಪ ವಲಯದಲ್ಲಿ ಸಂಭವಿಸುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್, ಪ್ರತಿಕರಣ ಮಟ್ಟದಲ್ಲಿ ದ್ಯುತಿಸಂಶ್ಲೇಷಣೆ ದರವು ಜಲ ಪರಿಸರಗಳಲ್ಲಿ ಉಸಿರಾಟವು ಯಾವ ರೀತಿಯಾಗಿರುತ್ತದೆ ಅಂದರೆ ಇದು ಈಗ ಸೇಮ್ ಇರುತ್ತೆ. ಪ್ರತಿಕರಣ ಮಟ್ಟದಲ್ಲಿ ದ್ಯುತಿಸಂಶ್ಲೇಷಣೆ ದರ ಮತ್ತು ಜಲ ಪರಿಸರಗಳಲ್ಲಿ ಉಸಿರಾಟವು ಸೇಮ್ ಆಗಿರುತ್ತೆ. ನೆಕ್ಸ್ಟ್, ಈ ಹೇಳಿಕೆಗಳನ್ನ ಪರಿಗಣಿಸಿ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಅನ್ನೋದನ್ನು ಗುರುತಿಸಿರಿ. 17ನೇ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಮೇಲೆ ಪ್ರಗತಿಯನ್ನು ಅಳತೆ ಮಾಡಲಾಯಿತು. ಅವಾಗ 17ನೇ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲಿನ ಪ್ರಗತಿಯನ್ನು ಅಳತೆ ಮಾಡಲಾಯಿತು. ಮತ್ತು ಪಕ್ಷಕಾರರ 27ನೇ ವಾರ್ಷಿಕ ಸಮ್ಮೇಳನ ನಡೀತು, ಸಾಗರ ಆರೋಗ್ಯ ನಡೀತು, ಮತ್ತು ಜೈವಿಧ್ಯತೆಯ COP15 ಭಾಗ 2 ಅಂತ ಕೇಳಿದ್ದಾರೆ. ಸೊ ಇದು ಎಲ್ಲವುಗಳು ಎಲ್ಲಿ ಅಂತ ಅಂದರೆ ಆಪ್ಷನ್ ಸಿ ನೋಡಿ. UN ಉನ್ನತ ಮಟ್ಟದ ಸಮಿತಿಗಳ ಮತ್ತು ಸಮ್ಮೇಳನ 2022ರಲ್ಲಿ ಎಲ್ಲ ಕಾರ್ಯಗಳು ನಡೆದಿದ್ದಾವೆ. ನೆಕ್ಸ್ಟ್, ಇದು ಕರೆಂಟ್ ಅಫೇರ್ ರಿಲೇಟೆಡ್ ಆಗಿದೆ. ಒಂದು ಸಮುದಾಯವು ಪರಾಕಾಷ್ಠೆಯನ್ನು ತಲುಪುವವರೆಗೆ ಇನ್ನೊಂದು ಬದಲಿಯಾಗಿ ಇರುವುದನ್ನು ಉತ್ತರಾಧಿಕಾರವೆಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದ ಕೆಂಡಿಂಗ್ ರವರು ಈ ಒಂದು ಸಮುದಾಯವು ಪರಾಕಾಷ್ಠೆಯನ್ನು ತಲುಪುವವರೆಗೆ ಇನ್ನೊಂದು ಬದಲಿಯಾಗಿ ಇರುವುದನ್ನು ಉತ್ತರಾಧಿಕಾರವೆಂದು ವ್ಯಾಖ್ಯಾನಿಸಿದವರು ಕೆಂಡಿಂಗ್ ಆಗಿದ್ದಾರೆ. ಕೆಂಡಿಂಗ್. ಈ ಕೆಳಗಿನ ಶಿಲಾಶಾಸನಗಳಲ್ಲಿ ಯಾವುದು ಅಶೋಕನಿಗೆ ಸಂಬಂಧಪಟ್ಟಿಲ್ಲ ಅಂತ ಕೇಳಿದ್ದಾರೆ. ಸೊ ಕೆಳಗಿನಗಳಲ್ಲಿ ಅಶೋಕನಿಗೆ ಸಂಬಂಧಪಡದೇ ಇರತಕ್ಕಂಥದ್ದು ಎರಾನ್ ಶಿಲಾಶಾಸನ ಅಶೋಕನಿಗೆ ಸಂಬಂಧಪಟ್ಟಿಲ್ಲ. ನೆಕ್ಸ್ಟ್ ಏನಿದೆ ನೋಡಿ. ವಾತಾವರಣ ಬದಲಾವಣೆ ಸಂಗತಿಗಳನ್ನು ಸ್ಥಳ ಮತ್ತು ಕಾಲಾವಧಿಗೆ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಏನು ಹೇಳುತ್ತೆ, 1979 ಏನಪ್ಪ ಅಂತಂದರೆ ಇದು ಮೊದಲನೇ ವಿಶ್ವವಾಯುವಿನ ಸಮ್ಮೇಳನ ಜಿನೇವಾದಲ್ಲಿ ನಡೆದಿರ್ತಕ್ಕಂಥದ್ದು 1979ರಲ್ಲಿ ನಡೀತು. ಅದಾದಮೇಲೆ ಏನಪ್ಪ ಅಂತಂದರೆ 1972ರಲ್ಲಿ ಏನು ನಡೀತಾ ಅಂತಂದರೆ ಇದು ಸ್ಟಾಕ್ ಹೋಮ್ ಸಮ್ಮೇಳನ. 1972ರಲ್ಲಿ ಸ್ಟಾಕ್ ಹೋಮ್ ಸಮ್ಮೇಳನ ನಡೆದಿದೆ. ಮತ್ತು 1998ರಲ್ಲಿ ಏನು ನಡೆದಿದೆ ಅಂತಂದರೆ ಟೊರೆಂಟೊ ಗುರಿಗಳು ಈ 1988ರಲ್ಲಿ ನಡೆದಿದೆ. COP 7 ಅನ್ನುವಂಥದ್ದು 2015ರಲ್ಲಿ ನಡೆದಿದೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗೋದು ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ಸೊ COP 13 ಅನ್ನುವಂಥದ್ದು ಎಲ್ಲಿಪ್ಪ ಅಂತಂದರೆ ಇದು ಬಾಲಿ ಕಾರ್ಯಯೋಜನೆಯಲ್ಲಿ ನಡೆದಿದೆ. COP 3 ಅನ್ನುವಂಥದ್ದು ಎಲ್ಲಿಪ್ಪ ಅಂತಂದರೆ ಇದು ಕ್ಯೋಟೋ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಿದೆ. REDD ಅನ್ನುವಂಥದ್ದು ಯಾವುದಕ್ಕಂದ್ರೆ ಸುಸ್ಥಿರ ಅಭಿವೃದ್ಧಿ ಮೇಲೆ UN ಸಮ್ಮೇಳನಕ್ಕೆ ಸಂಬಂಧಪಟ್ಟಿದೆ. Rio+20 ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದು ವಾರ್ಸಾ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಿದೆ. ಆಪ್ಷನ್ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, COP MOP10 ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ. ಸೊ COP MOP10 ಅನ್ನುವಂಥದ್ದು ಇದು ಕಾರ್ಟೇಜಿನ
ಪ್ರೋಟೋಕಾಲ್ಗೆ ಸಂಬಂಧಪಟ್ಟಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಪತ್ರಿಕೆ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಸೊ ಇದರಲ್ಲಿ ಏನಾದರೂ ನಾನು ತಪ್ಪು ಮಾಡಿದ್ದೇನೆ ಅಥವಾ ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅಡ್ಜಸ್ಟ್ ಮಾಡಿಕೊಡ್ರಿ. ಯಾಕಪ್ಪ ಅಂತಂದರೆ ಈ ಟೈಪ್ ಕ್ವಶನ್ ಪೇಪರ್ಗಳನ್ನ ನಾನು ಇವಾಗಲೇ ಸಾಲ್ವ್ ಮಾಡ್ತಾ ಇರೋದು. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ಕ್ವಶನ್ ಪೇಪರ್ ಲೆವೆಲ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಟಫ್ ಕ್ವಶನ್ಗಳನ್ನ ಇನ್ಮೇಲಿಂದ ತರ್ತಾ ಇರ್ತೀನಿ. ಅದಕ್ಕೋಸ್ಕರ ಹೊಸ್ತಾ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಚಾನಲ್ ಇನ್ಸ್ಟಾ, ಟೆಲಿಗ್ರಾಮ್, ಥ್ರೆಡ್ಸ್ ಮತ್ತು ವಾಟ್ಸಪ್ ಲಿಂಕ್ಗಳಿದಾವೆ. ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.